ಧರ್ಮ ಉಳಿಬೇಕಂದ್ರೆ ನಿನ್ನ ಜಾತಿ ಸಾಯ್ಬೇಕು. ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಧರ್ಮಂ ಧರಣಿ. ನಾನು ನಿಮ್ಮ ರೋಜಾ ಮನು ಪಾಟೀಲ್. ಏನು ಧರ್ಮಂ ಧರಣಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಈಗ ಆಲ್ರೆಡಿ ಸೆಲೆಬ್ರಿಟಿ ಶೋ ಮುಗ್ದಿದೆ, ಸಿಕ್ಕಾಪಟ್ಟೆ ಸದ್ದು ಸುದ್ದಿ ಮಾಡ್ತಾ ಇದೆ, ಒಳ್ಳೆ ಪ್ರತಿಕ್ರಿಯೆ ಕೂಡ ಸಿಗ್ತಾ ಇದೆ. ಸೊ ನಾನು ಅದಕ್ಕೆ ಸಿನಿಮಾ ಟೀಮ್ನ ಕರ್ಕೊಂಡ್ಬಂದು ನನ್ನ ಜೊತೆ ಕೂರಿಸ್ಕೊಂಡಿದ್ದೀನಿ. ಸೊ ಸಿನಿಮಾ ಟೀಮ್ ನನ್ನ ಜೊತೆಗಿದೆ. ಸಿನಿಮಾದ ಬಗ್ಗೆ ಒಂದಷ್ಟು ಮಾತುಕತೆ ಚರ್ಚೆ ಇವತ್ತಿನ ಸಂದರ್ಶನದಲ್ಲಿ ಆಗುತ್ತೆ. ಸೊ ಮೊದಲನೇದಾಗಿ ನವಿಲು ಅಂತಲೇ ಹೇಳ್ಬೋದು, ಸಿನಿಮಾದಲ್ಲಿ ಅದ್ಭುತವಾಗಿ ಪಾತ್ರ ಕೂಡ ಮಾಡಿದ್ದಾರೆ, ಡಾನ್ಸ್ ಕೂಡ ಮಾಡಿದ್ದಾರೆ, ಹಾಗೆ ಇನ್ನೇ ಏನೇನೆಲ್ಲ ಕಲೆಗಳಿದೆ ಅವ್ರನ್ನೇ ಕೇಳ್ತಾ ಹೋಗೋಣ. ದ ವೆರಿ ಬ್ಯೂಟಿಫುಲ್ ಆ್ಯಂಡ್ ಫ್ಯಾಂಟಾಸ್ಟಿಕ್ ಹೀರೋಯಿನ್ ನಿಹಾನಿಕಾ ಶೆಟ್ಟಿ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಮ್ಯಾಮ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ನೇಮ್ ಕರೆಕ್ಟಾಗಿ ಹೇಳಿದೆ ಅಲ್ವಾ? ವಿರಾನಿಕಾ. ವಿರಾನಿಕಾ ಶೆಟ್ಟಿ. ಎಸ್, ಅದು ಕನ್ಫ್ಯೂಸ್ ಆಗೇ ಆಗುತ್ತೆ, ಸ್ವಲ್ಪ ಡಿಫಿಕಲ್ಟ್ ಅಂಡ್ ಡಿಫ್ರೆಂಟ್ ಹೆಸರು. ಹೌದು, ನಿಮ್ಮ ಹೆಸರಿನ ಅರ್ಥ ಹಾಗೆ ಪಾತ್ರದ ಅರ್ಥ ಎರಡನ್ನೂ ಕೂಡ ಕೇಳ್ತೀನಿ. ಅದಕ್ಕೂ ಮುಂಚೆ ಎಲ್ಲರನ್ನು ಕೂಡ ವೆಲ್ಕಮ್ ಮಾಡ್ಕೊಂಬೋಣ. ಶೋರ್ ಮ್ಯಾಮ್, ಆಯ್ತು. ಇನ್ನು ಇವರು ಸಿನಿಮಾ ಸೀರಿಯಲ್ ಮುಖಾಂತರ ಸಾಕಷ್ಟು ಸದ್ದು ಸುದ್ದಿ ಮಾಡಿದ್ದಾರೆ, ಮನೆ ಮಾತಾಗಿದ್ದಾರೆ. ಎಲ್ಲೋ ಮರೆಯಾದ್ರ ಅಂತ ಅನ್ಕೊಂಡಿದ್ವಿ, ಬಟ್ ಮತ್ತೆ ತೆರೆ ಮೇಲೆ ಅಬ್ಬರಿಸೋದಕ್ಕೆ ಸಜ್ಜಾಗಿ ಒಂದೊಳ್ಳೆ ಅದ್ಭುತವಾದ ಸಿನಿಮಾವನ್ನ ಕೊಟ್ಟಿದ್ದಾರೆ. ದ ವೆರಿ ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಸೀನಿಯರ್ ಆರ್ಟಿಸ್ಟ್ ಆದಂತಹ ಅಶೋಕ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸೊ ವೆಲ್ಕಮ್ ಟು ದ ಶೋ. ಹಾಗೆಯೇ ಅಶ್ವವೇಗ ಸಮಸ್ತ ವೀಕ್ಷಕರಿಗೆ ಧರ್ಮಂ ತಂಡದಿಂದ ಸ್ವಾಗತ ಸುಸ್ವಾಗತ. ದಯವಿಟ್ಟು ಥಿಯೇಟ್ರಿಗೆ ಬರಬೇಕು. ಫಸ್ಟೇ ಹೇಳ್ಬಿಡ್ತೀನಿ, ಇವ್ರು ಕೇಳೋದಕ್ಕಿಂತ ಮುಂಚೆನೇ ನಮ್ಮ ಸಿನಿಮಾನ ನೀವು ಥಿಯೇಟ್ರಿಗೆ ಬಂದು ನೋಡಬೇಕು. ಮುಂದೆ ಹೇಳಿ ಮೇಡಮ್. ಖಂಡಿತ ಸರ್. ಓಕೆ, ಇನ್ನು ಕಲಾ ನಿರ್ದೇಶಕರು, ಸೊ ಅದ್ಭುತವಾದಂತಹ ಪಾತ್ರನೂ ಕೂಡ ಮಾಡಿದ್ದಾರೆ. ಇವರು ಹೇಳ್ತಾ ಇದ್ರು, ನಾವು ಟೀ ಕೊಡೋರು ಕೂಡ ಬಿಟ್ಟಿಲ್ಲ ಸಿನಿಮಾದಲ್ಲಿ, ಅವ್ರನ್ನೂ ತಂದು ಪಾತ್ರನ ಮಾಡಿಸಿದೀವಿ ಅಂತ ಹೇಳ್ಬಿಟ್ಟು ಕಿಟ್ಟಣ್ಣ ವರ್ಸಸ್ ಕೃಷ್ಣ ಜಯಂತ್ ಅವರು. ಸೊ ವೆಲ್ಕಮ್ ಟು ದ ಶೋ. ಓಕೆ, ಇನ್ನು ಸಪೋರ್ಟಿಂಗ್ ಆಕ್ಟರ್ ಆದಂತಹ ಮೃತ್ಯುಂಜಯ ಅವರು, ಇವ್ರನ್ನ ನೋಡ್ತಾ ಇದ್ರೇನೆ ಪಾತ್ರ ಹೇಗಿರ್ಬೋದು, ಏನಿರುತ್ತೆ ಅನ್ನುವಂತಹ ಕ್ಯೂರಿಯಾಸಿಟಿ ಹುಟ್ಟುತ್ತೆ. ಸೊ ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ ಮೇಡಮ್. ಹೇಗಿದ್ದೀರಾ ಸರ್? ಎಲ್ಲರೂ ಚೆನ್ನಾಗಿದ್ದೀವಿ. ಹೇಗಿದ್ದೀರಾ? ನಾವು ಅದ್ಭುತವಾಗಿದ್ದೀವಿ. ನೀವು ಸೂಪರ್ ಆಗಿದ್ದೀರಾ ಅಂತ ಗೊತ್ತಾಗ್ತಾ ಇದೆ, ಬಿಕಾಸ್ ಅಷ್ಟು ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ ಸರ್ ಸಿನಿಮಾಗೆ. ಸೆಲೆಬ್ರಿಟಿ ಶೋ ಆಯಿತು, ಸೊ ಎಷ್ಟು ಖುಷಿ ಕೊಡ್ತಾ ಇದೆ ಸರ್. ನಿಮ್ಮಿಂದಾನೇ ಬಂದ್ಬಿಡ್ತೇನೆ. ಅಂದರೆ ನಾಗಮುಖ ಡೈರೆಕ್ಟರ್ ಅವರು ಇರ್ಬೋದು, ಅಥವಾ ಕ್ಯಾಮ್ರಾಮನ್ನು ನಾಗು ಶೆಟ್ಟಿ ಅವರು ಇರ್ಬೋದು, ಅಥವಾ ಇಡೀ ಧರ್ಮಂ ತಂಡ ಇಷ್ಟು ಕಷ್ಟಪಟ್ಟು ಒಂದು ಒಳ್ಳೆ ಆ ಪ್ರಾಡಕ್ಟನ್ನು ಹೊರಗಡೆ ತಂದಾಗ ಏನಾಗುತ್ತೆ ಅಂದರೆ, ಈಗ ತಾಯಿ ಇರ್ತಾಳೆ 9 ತಿಂಗಳು ಹೆತ್ತು ಆ ಪ್ರಸವ ಆದಾಗ ಎಷ್ಟೇ ನೋವಿದ್ರು ಒಂಥರ ಖುಷಿ ಇರುತ್ತಲ್ಲ, ಹಾಗೆಯೇ ಇಡೀ ಧರ್ಮಂ ತಂಡಕ್ಕೆ ಆ ಖುಷಿ ಇದೆ. ಇದರಿಗಿಂತ ಇನ್ನೇನು ನಾನು ಜಾಸ್ತಿ ಮಾತಲ್ಲಿ ಹೇಳಿ. ಖಂಡಿತ ಖಂಡಿತ. ಅಂದರೆ ಆ ಸಿನಿಮಾ ಅಂತ ಅಂದ್ರೇ ಹಾಗೆ ಒಂದು ಚಿಕ್ಕ ಮಗುವಿಂದ ಹಿಡಿದು ಅದು ಏನು ರಿಲೀಸ್ ಆಗೋವರೆಗೂ ಕೂಡ, ದೊಡ್ಡದಾಗೋವರೆಗೂ ಕೂಡ ಎಷ್ಟು ನಾವು ಪ್ರೀತಿ ಇಂದ ನೋಡ್ಕೊಂಡಿರ್ತೀವಿ, ಅಷ್ಟು ಒಳ್ಳೆ ಪ್ರತಿಕ್ರಿಯೆ ಸಿಗುತ್ತೆ ಅನ್ನೋದು ನಿಮ್ಮ ಸಿನಿಮಾ ಎಕ್ಸಾಂಪಲ್ ಅಂತ ಹೇಳ್ಬೋದು. ಹೌದು, ಅದ್ರ ಜೊತೆ ಈಗ ನೀವು ಅಂದ್ರಲ್ಲ, ಸಿನಿಮಾ ಒಂದೇ ಅಲ್ಲ ಮೇಡಮ್. ಯಾಕಂದರೆ ನಾನು ಸೀರಿಯಲಿಂದನೂ ಬಂದಿರೋದ್ರಿಂದ ಸೀರಿಯಲ್ಲು ಕೂಡ ಅಷ್ಟೇ ಅದು ಕಷ್ಟನೇ, ಅದು ಈಸಿ ಅಲ್ಲ. ಅದು ಬಿಗಿನಿಂಗ್ನಲ್ಲಿ ಒಂದು ಇಡೀ ಟೀಮ್ ರೆಡಿ ಮಾಡಿ ಶೂಟ್ಗೆ ಹೋಗೋ ತನಕನೂ ಆ ಪ್ರೊಡ್ಯೂಸರ್ಗಳು, ಆ ಡೈರೆಕ್ಟರ್ಗಳದು ಮತ್ತು ಚಾನಲ್ ಅವರಿಗೆಲ್ಲ ಎಷ್ಟು ಕಷ್ಟಗಳಿರುತ್ತೆ ಗೊತ್ತಾ. ನಾವು ಅರ್ಧ ಗಂಟೆ ಹಿಂಗೆ ನೋಡ್ತೀವಿ, ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತೀವಿ. ಆದರೆ ಅದ್ರ ಹಿಂದೆ ನಾನು ಮನೇನೂ ಹೇಳಬೇಕಾದ್ರೆ ಸಿನಿಮಾ ಅಥವಾ ಸೀರಿಯಲ್ಲು ಇದು ಎರಡನ್ನೂ ಹೊರಗಡೆ ತರಬೇಕಾದ್ರೆ ಸಾಕಷ್ಟು ಜನರ ಒಂದು ಶ್ರಮ ಇರುತ್ತೆ. ನಿಜ ನಿಜ, ಖಂಡಿತ. ಇನ್ನು ವಿರಾನಿಕಾ ಶೆಟ್ಟಿ ಅವರು, ಸೊ ಸಿನಿಮಾದ ಬಗ್ಗೆ ಆಮೇಲೆ ಮಾತಾಡೋಣ. ಫಸ್ಟ್ ನಿಮ್ಮ ಹೆಸರೇ ತುಂಬಾ ವಿಭಿನ್ನವಾಗಿದೆ ಅಂಡ್ ಎಲ್ರಿಗೂ ಕೂಡ ಕನ್ಫ್ಯೂಷನ್. ಬಂದ ತಕ್ಷಣ ಅವ್ರು ಅದನ್ನೇ ಹೇಳಿದ್ರು ನನಗೆ, ಮೇಡಮ್ ನನ್ನ ಹೆಸರು ಇದು ಕರೆಕ್ಟಾಗಿ ಕರಿಬೇಕು ಅಂತ ಹೇಳ್ಬಿಟ್ಟು. ಸೊ ಏನು ವಿರಾನಿಕಾ ಅಂತ ಹೇಳಿದ್ರೆ ಅರ್ಥ? ವಿರಾನಿಕಾ ಅಂತ ಹೇಳಿದ್ರೆ ಅರ್ಥ ಬ್ಯೂಟಿಫುಲ್, ಆನೆಸ್ಟ್ ಅಂತ. ಯೂಶಲಿ ಅದನ್ನ ವರ್ಣಿಕಾ, ವೈರಾನಿಕಾ, ಆಕ್ಚುಲಿ ವಿರಾನಿಕಾ ಎಷ್ಟು ವೆರಿ ಸಿಂಪಲ್ ಹೆಸರು, ಅದನ್ನ ಆ ಥರ ಎಲ್ಲ ಕರಿತಾ ಇದ್ದಾರೆ ಈಗ ಮಾಧ್ಯಮದವರು. ಮೇ ಬಿ ಅವರಿಗೂ ಕೂಡ ಸ್ವಲ್ಪ ಕನ್ಫ್ಯೂಷನ್ ಇದೆ ಅಂತ ಹೇಳಿದ್ರೆ. ಯೂಶಲಿ ಅಷ್ಟು ಈಸಿ ಹೆಸರಲ್ಲ, ಶ್ರುತಿ, ನಯನ ಆ ಥರ ಎಲ್ಲ ಈಸಿ ಹೆಸರಲ್ಲ. ಸೊ ವಿರಾನಿಕಾ ಒಂದು 4 ವರ್ಡ್ ಅಕ್ಷರ ಇರೋದ್ರಿಂದ ಸೊ ಡಿಫಿಕಲ್ಟ್ ಆಗ್ತದೆ. ಎಸ್, ವಿರಾನಿಕಾ ಶೆಟ್ಟಿ ಅನ್ನೋದು ಹೆಸರು. ಸೂಪರ್ ಬ್ಯೂಟಿಫುಲ್, ಹೆಸರಿಗೆ ತಕ್ಕಂಗೆ ರೂಪವಂತೇನೂ ಕೂಡ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಇನ್ನು ಸಿನಿಮಾದ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ, ಧರ್ಮಂ ಎಷ್ಟು ಒಳ್ಳೆ ಪಾತ್ರ ನಿಮ್ದು ಅದರಲ್ಲಿ, ಮತ್ತೆ ಆ ಸಿನಿಮಾ ನಿಮಗೆ ಸಿಕ್ಕಿದ್ದು ಹೇಗೆ?
ಇದು ಪಾತ್ರದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನನ್ನ ಕ್ಯಾರೆಕ್ಟರ್ ಹೆಸರು ನೀಲಾ ಅಂತ ಹೇಳಿ. ಸೊ ನೀಲಾ ಅನ್ನೋ ಪಾತ್ರವನ್ನ ಮಾಡಿದ್ದೀನಿ. ಸಿನಿಮಾ ಹೇಗೆ ಸಿಕ್ಕಿದ್ದು ಅಂತ ಹೇಳಿದ್ರೆ ಆಡಿಷನ್ ಪ್ರಕಾರ ಮ್ಯಾಮ್ ಒಂದು 3 ಪೇಜ್ ಡೈಲಾಗ್ ಕೊಟ್ಟರು ನಮ್ಮ ಡೈರೆಕ್ಟರ್ ತುಂಬಾ ಸ್ಟ್ರಿಕ್ಟ್ ಆಯ್ತಾ, ವೆರಿ ಸ್ಟ್ರಿಕ್ಟ್ ಅಂತ ಹೇಳಿದ್ರೆ ಹಿಂಗಿದ್ರೆ ಹಿಂಗೆ ಮಾಡ್ಬೇಕು ನೀನು, ಇದು ಬಿಟ್ಟ ಆ ಥರ ಹೋಗ್ಬಾರ್ದು ಅಂತೇಳಿ 3 ಪೇಜ್ ಡೈಲಾಗ್ ಕೊಟ್ಟಾಗ ಹೇಳಿರೋದು ಒಂದೆರಡು ಮಾತು. ಒಂದು ಟೇಕಲ್ ಮಾಡಬೇಕು, ಇನ್ನೊಂದು ನಾನು ಕೊಟ್ಟಿರೋ ವರ್ಡ್ಗಳನ್ನೇ ಯೂಸ್ ಮಾಡಬೇಕು, ಅದು ಬಿಟ್ಟು ಬೇರೆ ಏನು ಮಾಡಂಗಿಲ್ಲ. ಯಾಕೆಂತ ಹೇಳಿದ್ರೆ ಆಕ್ಚುಲಿ ನಾನು ಮೂಲತಃ ಸಕಲೇಶ್ಪುರ, ನನ್ನ ಫ್ಯಾಮಿಲಿ ಎಲ್ಲ ಬಿಲಾಂಗ್ಸ್ ಟು ಮಂಗಳೂರು. ಕನ್ನಡ ನಮ್ದು ಒಂಚೂರು ಡಿಫ್ರೆಂಟ್, ಈಗ ಬ್ಯಾಂಗ್ಳೂರ್ ಕನ್ನಡ ಕೂಡ ಡಿಫ್ರೆಂಟ್. ಸೊ ಅಲ್ಲಿ ಹಳ್ಳಿ ಭಾಷೆ ಇರುತ್ತೆ. ಸೊ ಈಗ ನಾವು ಅವ್ರು ಕೊಟ್ಟಿರೋದ್ರಲ್ಲಿ ನಾವೇನೋ ಹೇಳಕ್ ಹೋದ್ರೆ ಅಲ್ಲಿ ಭಾಷೆಗಳು ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಅವರು ಆ 2 ಇದನ್ನ ಇಟ್ಟು ನೀನು ಒಂದು ಟೇಕಲ್ ಮಾಡಬೇಕು, ಆ 3 ಎಮೋಷನ್ಸ್, ಅದು ಕೂಡ 3 ಡಿಫ್ರೆಂಟ್ ಎಮೋಷನ್ಸ್ ಒಂದು ಟೇಕಲ್ ಮಾಡಬೇಕು, ಮತ್ತೆ ಅದರಲ್ಲಿರೋ ವರ್ಡ್ಗಳನ್ನೇ ಯೂಸ್ ಮಾಡಬೇಕು, ಯಾವುದು ಆಚೀಚೆ ಮಾಡಬಾರ್ದು ಅಂತೇಳಿ ಒಂದು ಚೌಕಟ್ ಕೊಟ್ಬಿಟ್ಟು ಮಾಡಿಸಿದ್ರು. ಸೊ ನಾನು ಮಾಡಿದೆ, ಆಕ್ಚುಲಿ ಒಂದೇ ಟೇಕಲ್ ಮಾಡಿದ್ದೆ. ಸೊ ಮಾಡಿದಾಗ ಆದ್ರೂ ಶಾರ್ಟ್ ಲಿಸ್ಟ್ ಇಟ್ಟಿದ್ರು, ಓಕೆ ಬೆಳ್ಳಗಿದ್ದೀನಿ ಅಂತೇಳಿ. ಸೊ ಆಕ್ಚುಲಿ ನೋಡಿ ನಮ್ಮ ಚಿತ್ರ ನೀವು ನೋಡ್ಬೇಕಾದ್ರೆ ಆಲ್ಮೋಸ್ಟ್ ಎಲ್ಲರೂ ಆ ಟೋನು ಸ್ವಲ್ಪ ಕಪ್ ಟೋನ್ ಸಿಗುತ್ತೆ, ಇವನ್ ಇನ್ಕ್ಲೂಡಿಂಗ್ ನಾನು ಕೂಡ. ನಾನೊಂದು ಸಾಂಗ್ ಅಲ್ಲಿ ಮಾತ್ರ ನಿಮ್ಗೆ ಒಂದ್ ಸ್ವಲ್ಪ ಹೀರೋಯಿನ್ ತರ ನೋಡಕ್ ಚೆನ್ನಾಗಿರೋ ತರ ಕಾಣಿಸಿದ್ದೀನಿ ಹೊರತು ಬೇರೆ ಯಾವ್ದ್ರಲ್ಲೂ ಕೂಡ ಪೂರ್ತಿ ಏನಂತಾರೆ ಕಪ್ಪು ಕಸ್ತೂರಿ ಅನ್ನೋ ತರಲ್ಲ ಆ ತರ ಕಾಣಿಸ್ತಾ ಇದೀನಿ, ಪಾತ್ರಕ್ಕೆ ತಕ್ಕಾಗೆ ಕಾಣಿಸ್ತಾ ಇದೀನಿ. ಸೊ ಹಾಗಾಗಿ ನನ್ನ ಶಾರ್ಟ್ ಲಿಸ್ಟ್ ಇಟ್ಟಿದ್ರು. ದೆನ್ ಅದಾಗಿದ್ಮೇಲೆ ಪರ್ಫಾರ್ಮೆನ್ಸ್ ನೋಡಾಗಿದ್ಮೇಲೆ ಡೈರೆಕ್ಟರ್ ಹೇಳಿದ್ರು ಇಲ್ಲ ಈ ಹುಡುಗಿ ಹತ್ರ ಮಾಡ್ಸೋಣ, ಚೆನ್ನಾಗಿ ಮಾಡಿದಾಳೆ ಅಂತ. ಸೊ ಫೈನಲ್ ಡಿಸಿಷನ್ ತಗೊಂಡಿರೋದು ನಾಗಮುಖ ಸರ್. ಸೊ ಅವರಿಂದ ಈ ಪಾತ್ರ ಸಿಕ್ಕಿರೋದು. ಸೊ ಯೂಶಲಿ ಇಷ್ಟೊಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ನೀಲಾ ಅನ್ನೋದು ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಮ್ಯಾಮ್. ಇವನ್ ಟ್ರೇಲರ್ ಅಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ ನೀಲಾ ಅನ್ನೋ ಕ್ಯಾರೆಕ್ಟರ್ ಬಗ್ಗೆ. ಬಟ್ ನೆನ್ನೆ ಪ್ರೀಮಿಯರ್ ಅಲ್ಲಿ ಬಂದಿರುವಂತ ಹೊಗಳಿಕೆಗಳನ್ನ ನೋಡ್ಬೇಕಾದ್ರೆ ವಾವ್, ಈ ತರ ಒಂದು ಪಾತ್ರ ಸಿಕ್ಕಿದ್ದು ತುಂಬಾ ಖುಷಿ ಆಯ್ತು. ಒಂದ್ ಒಳ್ಳೆ ಪ್ರೊಫೈಲ್ ಆಯ್ತು ಆಕ್ಚುಲಿ. ಆ ಒಂದು ಚಿತ್ರನ ತೋರಿಸ್ಬಿಟ್ಟು ಓಕೆ ಸರ್ ನಾನು ಇದೊಂದು ಚಿತ್ರ ಮಾಡಿದೀನಿ, ಮುಂದೆ ನನಗೆ ಅವಕಾಶಗಳಿಗೆ ಇದೇ ಒಂದು ದಾರಿ ಆಗುತ್ತೆ, ಇದೇ ಚಿತ್ರ ಅಂತೇಳಿ ತುಂಬಾ ನಂಬಿಕೆ ಇದೆ ನನಗೆ. ಓಕೆ ಸೂಪರ್ ಸರ್. ನೋಡಿ ಹೀರೋಯಿನ್ ಬೆಳ್ಳಗಿಲ್ಲ ಅಂತ ಹೇಳಿ ರಿಜೆಕ್ಟ್ ಆಗಿರೋದು ನಾವು ಕೇಳಿದ್ದೀವಿ. ಇಲ್ಲ ಮ್ಯಾಮ್, ಇದು ಕೇಳಿಲ್ಲ, ಇದು ಕೇಳಿರಲ್ಲ, ನೀವು ಯೂಶಲಿ ಕೇಳಿರಲ್ಲ. ಬಟ್ ಆ ಪಾತ್ರ ಅಂತ ಬೇಕಾದಾಗ ಡೈರೆಕ್ಟರ್ಗಳು ಅಷ್ಟು ಕಟ್ಟುನಿಟ್ಟಾಗಿ ಇದೇ ಬೇಕು ಅಂತ ನಿಂತ್ಕೋತಾರಲ್ಲ, ಅವಾಗ್ಲೇ ಅವ್ರ ವರ್ಕ್ ಏನು ಅಂತ ಗೊತ್ತಾಗುತ್ತೆ ಅಲ್ವಾ. ತುಂಬಾ ಜನ ಹೇಳಿದ್ರು, ಈಗ ಯಾರೋ ಮೊನ್ನೆ ಹೇಳಿದ್ರು ಇಲ್ಲ ಕಪ್ಪುಗವ್ರನ್ನೇ ಕರ್ಕೊ ಬಂದ್ಬಿಟ್ಟು ಮಾಡಿಸ್ಬೋದಲ್ವಾ ಅಂತ. ಇಲ್ಲ ಸರ್ ನಾನು ಚೆನ್ನಾಗಿ ಆಕ್ಟ್ ಮಾಡಿದ್ದೀನಿ, ನನ್ಗೆ ಆ ಚಿತ್ರ ಸಿಗ್ಲೇಬೇಕು, ನಾನು ಅದಕ್ಕೋಸ್ಕರ ಅಷ್ಟು ಕಷ್ಟಪಟ್ಟಿದ್ದೀನಿ, ಬೇಕು ಅಂದ್ಮೇಲೆ ನನಗೆ ಸಿಕ್ಕೇ ಸಿಗುತ್ತೆ ಅಂತ. ಸೊ ಖುಷಿ ಇದೆ ಮ್ಯಾಮ್ ಆ ಪಾತ್ರ ಸಿಕ್ಕಿದ್ದಕ್ಕೆ. ಯಾಕೆಂತ ಹೇಳಿದ್ರೆ ನೆನ್ನೆ ಕೂಡ ನಾವೆಲ್ಲ ಪ್ರೀಮಿಯರ್ ಅಲ್ಲಿ ನೋಡ್ತಾ ಇದ್ವಿ, ನೀಲಾ 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 ಅಂತ ಇದ್ರು. ನನ್ನ ಹೆಸರು ಬೇಡ, ವಿರಾನಿಕಾ ಅನ್ನೋದು ಬೇಡ, ಅಲ್ಲಿ ಬಂದಾಗ ನೀಲಾ ಅಂತ ಹೇಳಿದ್ರಲ್ಲ ಅದೇ ಸಾಕು, ಮಜಾನೇ ಬೇರೆ, ಮಜಾನೇ ಬೇರೆ. ನಿಮ್ಮ ಹೆಸರನ್ನ ಬಿಟ್ಬಿಟ್ಟು ನಿಮ್ಮ ಪಾತ್ರದ ಹೆಸರನ್ನ ಕರೆದ್ರೆ ಸಾಕು, ಅದೇ ಒಂದು ದೊಡ್ಡ ಇದು. ಸೂಪರ್ ಸೂಪರ್. ಸರಿ, ನಾವು ಮೃತ್ಯುಂಜಯ ಅವರು ಸರ್, ಪಾತ್ರ ಏನು ಅನ್ನೋ ಕ್ಯೂರಿಯಾಸಿಟಿ ನಿಮ್ಮ ನೋಡಿದ್ರೇನೆ. ಹೇರ್ ಸ್ಟೈಲ್ ರಿಯಲ್ ಹೇರ್ ಸ್ಟೈಲ್ ಅಥವಾ? ಓಕೆ ಸೂಪರ್. ಅಲ್ಲ ಏನಂತ ಅಂದ್ರೆ ಇವಾಗ ಸುದೀಪ್ ಸರ್ ಹೇರ್ ಸ್ಟೈಲ್ ನೋಡಿ ಮಾರ್ಕ್ಗೋಸ್ಕರ ಕಂಪ್ಲೀಟ್ ಚೇಂಜ್ ಮಾಡ್ಕೊಂಡಿದ್ದಾರೆ. ಸೊ ವಿಭಿನ್ನವಾಗಿ, ಸೊ ನಾನು ಆ ಥರ ಏನು ಅಂತ ಅನ್ಕೊಂಡೆ, ಡೋಂಟ್ ಮೈಂಡ್. ಇಲ್ಲ ಮೇಡಮ್, ಇದು ಒರಿಜಿನಲ್ ಇದು. ಸೂಪರ್. ಅಂದ್ರೆ ನನಗೆ ಈ ಹೇರ್ಸ್ ಈ ಕಲರ್ ಗಾಡ್ ಗಿಫ್ಟ್ ಇದು ನನಗೆ ಸಿನಿಮಾಗೆ. ಇದು ಯಾಕಂದ್ರೆ ಪ್ರೊಫೆಷನಲಿ ನಾನು ಅಲ್ಲಿಂದಾನೆ ಥಿಯೇಟರ್ ವರ್ಕ್ ಮಾಡ್ಕೊಂಡು ಇವತ್ತು ಸಿನಿಮಾ ರಂಗದಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಅಂದ್ರೆ ಈ ಗೆಟಪ್ ಮೇಡಮ್ ಅದು. ವಾವ್ ಸೂಪರ್. ಅದೇ ಗಾಡ್ ಗಿಫ್ಟ್ ಅಂತ. ಗಾಡ್ ಗಿಫ್ಟ್ ಮೇಡಮ್. ಸರಿ, ನಾನು ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಮೇಡಮ್, ನನ್ನ ಪಾತ್ರದ ಬಗ್ಗೆ ಹೇಳೋದಾದ್ರೆ ಅಲ್ಲ ಎಲ್ಲ ಹೇಳ್ಬಿಟ್ರೆ ಇಲ್ಲಿ ಮಜಾ ಇರಲ್ಲ ಮೇಡಮ್, ಥಿಯೇಟ್ರಲ್ಲಿ ನೋಡಿದ್ರೆ ಮಜಾ ಇರುತ್ತೆ. ಇನ್ನೊಂದೇನಂದ್ರೆ ಕ್ಯೂರಿಯಾಸಿಟಿ ಉಳಿಸೋಂತ ಒಂದು 2 ಸಾಲು ಮೇಡಮ್, ನಾವು ನಮ್ದೊಂದು ಮಿನಿ ಟೀಮ್ ಒಂದಿದೆ ಮೇಡಮ್ ಸಿನಿಮಾದಲ್ಲಿ. ಅಂದ್ರೆ ಒಂದು 4-5 ಜನ ನಾವು, ನಮ್ಮ ವೆಂಕಟೇಶ್ ಅಣ್ಣ, ಶಶಿ ಸಾರು, ಮತ್ತೆ ನಮ್ಮ ಕಿಟ್ಟಣ್ಣ, ಮತ್ತೆ ನಮ್ಮ ಮಧು ಅವರು, ನಮ್ದೊಂದು ಪುಟ್ಟ ಟೀಮ್ ಮೇಡಮ್. ನಮ್ಮಿಂದನೇ ಸ್ಟಾರ್ಟ್ ಆಗುತ್ತೆ ಮೇಡಮ್ ಕತೆ. ನಮ್ಮಿಂದ ಸ್ಟಾರ್ಟ್ ಆಗಿ ಅದೇ ಸರ್ ಹೇಳ್ತಾ ಇದ್ದೀನಿ, ಅದು ನಮ್ಮಿಂದ ಅಲ್ಲಿಂದ ಸ್ಟಾರ್ಟ್ ಆಗಿ ಎಂಡ್ ನಾವ್ ಹೇಳಕ್ಕಾಗಲ್ಲ. ಎಂಡ್ ಸಿನಿಮಾ ಥಿಯೇಟ್ರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಮೇಡಮ್ ಯಾವ ರೀತಿ ನಾವು ಇದಾಗ್ತೀವಿ, ಅವ್ರಿಗೂ ನಮಗೂ ಕ್ಲಾಶಸ್ ಆಗುತ್ತೆ. ಕ್ಲಾಶಸ್ ಯಾವ ರೀತಿ ಆಗುತ್ತೆ ಅಂತ ಥಿಯೇಟ್ರಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ. ನೋಡಿ, ನಾನು ಕೇಳಿದೆ ತಪ್ಪನ್ಸುತ್ತೆ, ಕ್ಯೂರಿಯಾಸಿಟಿ. ಒಂದು ಏನು ಗೊತ್ತಾ ಮೇಡಮ್, ನೀವು ಸ್ವಲ್ಪ ಹುಷಾರಾಗಿರಿ. ಇವರು ಎಲ್ಲ ನಂಬಿಕೆ ದ್ರೋಹಿಗಳು ಇವರು. ಸರಿ ಇಲ್ಲ ಇವರು.
ಹಿಂಗೆ ಅಂದ್ಕೊಂಡು ನಾನೇನು ಸುಳ್ಳು ಹೇಳಿದ್ನನ್ರಿ? ಇಲ್ಲ ಸರ್, ದುಡ್ಡು ಮಾಡ್ಬೇಕಲ್ವ ಸರ್, ನಮ್ಗೆ ದುಡ್ಡು ಆಸೆ ಇರುತ್ತಲ್ವ ಸರ್, ಆಯ್ತಾ, ದುಡ್ಡು ಮಾಡ್ಬೇಕಲ್ವ ಸರ್, ನಾವು ಬೆಳಿಬೇಕು ಅನ್ನೋ ಆಸೆ ಇರುತ್ತೆ. ಅದೇ ಕೆಲವೊಂದು ಕಂಟೆಂಟ್ಗಳನ್ನ ಹೇಳ್ಬೋದು. ಸರಾಯಿ ಕಾಯಿಸುವಂತಹ ಕಾರ್ಯನ ಮಾಡಿರ್ತಾರೆ ಈ ಚಿತ್ರದಲ್ಲಿ. ಸರಾಯಿ ಕಾಯಿಸೋದು ಒಂದು ಅದು ಒಳ್ಳೆ ನಮ್ಮ ಫ್ರೆಂಡ್ಸ್. ವೃತ್ತಿ ಕೆಲಸ ಆಗಿರುತ್ತೆ ಮೇಡಮ್. ಸಾರ ತಪ್ಪಲ್ವಾ ಸರ್ ಅದು? ರಾಂಗ್ ಮೆಸೇಜ್. ಅಲ್ಲ ಸಿನಿಮಾದಲ್ಲಿ ಮೇಡಮ್, ಅಲ್ಲ ನಿಜ ಜೀವನದಲ್ಲ. ನಿಜ ಜೀವನದಲ್ಲಿ ಆ ಅಪ್ಪ ಎಂತ ಒಳ್ಳೆ ಮನುಷ್ಯ ಅಂದ್ರೆ ಅವ್ರದ್ದು ಇನ್ನೊಂದು ಹೆಸರಿದೆ, ಮುತ್ತು ಅಂತ. ಓಕೆ. ಹೇಳ್ರಿ ರೀ, ಅದನ್ನೆಲ್ಲ ಹೇಳ್ಬೇಕು ಹೇಳಿ. ಅರೆ ಸರ್ ಹೇಳಿದ್ರೆ ಒಂದ್ ಚಂದ, ಸರ್ ಹತ್ರ ಹೇಳಿಸ್ಬಿಡೋಣ. ಹೌದು. ಅಲ್ಲ, ಎಷ್ಟೋ ಸರಿ ಏನ್ ಗೊತ್ತಾ, ನನ್ಗೆ ಅವ್ರ ಮೇಲೆ ಒಂದು ಸ್ವಲ್ಪ ಬೇಜಾರು ಇದೆ. ನನಗೆ ಓಪನ್ ಆಗಿ ಹೇಳ್ತೀನಿ. ಏನಕ್ಕೆ ಅಂತಂದ್ರೆ ಮೇಡಮ್ ಏನ್ ಗೊತ್ತಾ, ನಾನು ಹೇಳ್ತೀನಿ ಮೇಡಮ್, ನಾನು ಹೇಳ್ತೀನಿ ಮೇಡಮ್. ಪ್ರಾಪರ್ ಕೋಲಾರ ಮೇಡಮ್. ಓಕೆ. ಓಕೆನಾ? ಸರಿ, ನೀನು ಊರಿಂದ ಯಾವಾಗ ಬರ್ತೀಯಾ? ಸರಿ ಬಿಡ್ತೀನಿ ಸರ್ ಅಂದ್ರೆ, ಬರೋವಾಗ ಒಂದ್ 2 kg ತಗೊಂಬ ಅಂತೀನಿ. 2 kg ತಗೊಂಬ ಅಂತಾರೆ. ಅದು ಅದೇ ಮೇಡಮ್, ಅದು ಆಮೇಲೆ ಹೇಳ್ತಾವೆ. 2 kg ಸರ್, 2 kg ಇಲ್ಲ 85 kg ತಗೊಂಬರ್ತೀನಿ ಸರ್ ಅಂತೀನಿ. ಓಕೆ. 85 kg ಬೇಡ, ನಂಗೆ 2 kg ಸಾಕು ಅಂತಾರೆ. ಯಾಕಂದ್ರೆ ನಮ್ದು ಕೋಲಾರ ಅಲ್ವಾ ಮೇಡಮ್, ನಾವು ಚಿನ್ನದವ್ರಲ್ವ ಮೇಡಮ್, ಬರೋವಾಗ ಒಂದ್ 2 kg. ನಾವು ಕಾಲ್ ಮಾಡಿ ಹೇಳ್ತಿದ್ವಲ್ಲ, 85 kg ನಾನೇ ಇದ್ದೀನಿ ಸರ್. ಅಲ್ಲಿ ಗೋಲ್ಡ್ಗಿಂತ ಈ ಕಾಗೆ ಬಂಗಾರ, ಇದು ಏನದು ಬ್ಲ್ಯಾಕ್ ಗೋಲ್ಡ್ಗೆ ಇನ್ನ ಸರ್ ಇಲ್ಲ ಮೇಡಮ್, ಒಂದು ಮಾತು ಹೇಳ್ತೀನಿ. ಇದು ನೀವು ಏನು ಬ್ಲ್ಯಾಕ್ ಅನ್ನೋ ಒಂದು ದೃಷ್ಟಿಯಲ್ಲಿ ನೀವು ಮಾತಾಡಿದ್ರಲ್ಲ, ಅದ್ರ ಬಗ್ಗೆ ಕೂಡ ನನಗೆ ಬೇಜಾರಿದೆ. ಈ ಕರಿಮಣಿ ಇರುತ್ತಲ್ಲ ಕುತ್ತಿಗೆಯಲ್ಲಿ, ಅದು ಕಪ್ಪು, ಗೊತ್ತಾಯ್ತಾ? ಆಮೇಲೆ ನಮ್ಮ ದೇವರುಗಳನ್ನ ಕೆತ್ತುತ್ತಾರಲ್ಲ, ಅದು ಕೃಷ್ಣ ಶಿಲೆ, ಕೃಷ್ಣ ಕಪ್ಪು, ರಾಮ ಕಪ್ಪು. ಹಾಗಂತ ನಾವು ಈ ಬಣ್ಣದ ಬಗ್ಗೆ ನೀವು ಯಾವತ್ತೂ ತಲೆ ಕೆಡಿಸ್ಕೋಬಾರ್ದು. ಕಪ್ಪು ಸರ್ವಶ್ರೇಷ್ಠ ರೀ. ಮತ್ತೆ ಬ್ಲಾಕ್ ಗೋಲ್ಡ್ ಇನ್ನ ಜಾಸ್ತಿ ಸರ್, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮುಖದ ಸೌಂದರ್ಯವನ್ನ ಹೆಚ್ಚಿಸುವಂತಹ ನಮ್ಮ ಹೇರ್ಸ್ ಬೆಳಗಾದ್ರೂ ಎಲ್ಲ ಬಣ್ಣ ಹಚ್ಕೊಂತವೆ ಮೇಡಮ್. ಅದ್ರಲ್ಲಿ ಇನ್ನೊಂದೇನಂದ್ರೆ ಇವ್ರಿಗೂ ಸ್ವಲ್ಪ ಇದಿತ್ತು ಮೇಡಮ್, ನನ್ನ ಮೇಲೆ ಕೋಪ ಇತ್ತು ಮೇಡಮ್, ನಮ್ಮ ಹೀರೋಯಿನ್ಗೂ ಮತ್ತೆ ಅಶೋಕ್ ಸರ್ಗೂ ನಮ್ಮ ಕಿಟ್ಟಣ್ಣ ಅವ್ರಿಗೂ. ಯಾಕಂದ್ರೆ ನಮ್ಮ ಸಿನಿಮಾದಲ್ಲೆಲ್ಲ ಕಪ್ಪಗಿರೋರೇ ಬೇಕಾಗಿರುತ್ತೆ, ಇವರೆಲ್ಲ ಬೆಳಗಿರ್ತಾರೆ. ನೋಡಿ ಇವ್ನು ಕಪ್ಪಗಿದಾನೆ, ಇವ್ನಿಗೆ ಅಡ್ವಾಂಟೇಜ್ ಇದೆ, ನಮ್ಗೆ ಅಡ್ವಾಂಟೇಜ್ ಇಲ್ಲ. ಇದು ಸ್ವಲ್ಪ ಜಾಸ್ತಿ ತಮಾಷೆ ಇದ್ರಿ. ಏನ್ ಗೊತ್ತಾ ಮೇಡಮ್, ಈಗ ಒಂದು ಡೈರೆಕ್ಟ್ರು ಒಂದು ಇದು ಮಾಡ್ಕೊಂಡಿರ್ತಾರೆ, ಈ ಒಂದು ಕತೆ, ಈ ಕತೆ ಇಂಥ ಬ್ಯಾಕ್ಗ್ರೌಂಡಲ್ಲಿ ಈ ಇದರಲ್ಲಿ ನಡೀತೆ, ಅದಕ್ಕೆ ಯಾವಾಗ ಇದು ಬೇಕೋ ಅದನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ. ಅದಕ್ಕೋಸ್ಕರನೇ ಆ ಕ್ಯಾರೆಕ್ಟರ್ ಸಿಕ್ತು ಅಂತಲ್ಲ, ನಿಮ್ಮ ಒಳಗಿರುವ ಪ್ರತಿಭೆ ಏನಿದೆ, ಹೌದು ಸರ್, ಥಿಯೇಟ್ರಲ್ಲಿ ಇಷ್ಟು ವರ್ಷ ಕೆಲಸ ಮಾಡಿದ್ರಲ್ಲ, ನಿಮ್ಮ ಒಳಗಿನ ಕಲೆ ಏನಿದೆ ಅದನ್ನು ನಮ್ಮ ಡೈರೆಕ್ಟರ್ ನಾಗಮುಖ ಅವರು ಗುರ್ತಿಸಿದ್ದಾರೆ. ಅದಕ್ಕೂ ಕೊಟ್ಟಿರೋದು ಬಣ್ಣಕ್ಕೋಸ್ಕರ ಕೊಡೋದ್ರೆ ಎಲ್ಲೆಲ್ಲೋ ಇರುತ್ತೆ. ಅಲ್ಲ, ನೀವು ಆಕ್ಚುಲಿ ಬೆಳ್ಳಗಿದ್ದಿದ್ರು ನಿಮ್ನ ಕಪ್ಪು ಮಾಡಿಸಿನೇ ನಿಮ್ಮ ಹತ್ರ ಕೆಲಸ ಮಾಡಿಸೋರು. ಯಾಕಂತ ಹೇಳಿದ್ರೆ ಇವರು ಆಲ್ರೆಡಿ ಥಿಯೇಟರ್ ಬ್ಯಾಕ್ಗ್ರೌಂಡು, ಇಲ್ಲಿ ತನಕ ತುಂಬಾ ಚಿತ್ರಗಳನ್ನ ಮಾಡಿದ್ದಾರೆ ಅಂಡ್ ಒಳ್ಳೆ ಪರ್ಫಾರ್ಮರು ಕೂಡ ಅವರು. ಈಗ ಅವರು ಈಗ ಒಂದು ಸಾಂಗ್ ಕೂಡ ರಿಲೀಸ್ ಆಯ್ತು, ಅದ್ರಲ್ಲಿ ಅವ್ರ ಎಕ್ಸ್ಪ್ರೆಷನ್ ನೋಡಿ, ಒಂದು ಐಟಮ್ ಸಾಂಗ್ ರಿಲೀಸ್ ಆಯ್ತು, ಇವ್ರ ಎಕ್ಸ್ಪ್ರೆಷನ್ ನೋಡಕ್ಕೆ ಚಂದ ಅದರಲ್ಲಿ. ಸೊ ಅಂದ್ರೆ ಇವನ್ ಒಂದು ಸೆಕೆಂಡ್ ಸೀನ್ ಬಂದ್ರು ಕೂಡ, ಒಂದು ಸೆಕೆಂಡ್ ಶಾಟ್ ಬಂದ್ರು ಕೂಡ ಒಂದು ಒಳ್ಳೆ ಎಕ್ಸ್ಪ್ರೆಷನ್ ಕೊಟ್ಟೋಗ್ತಾರೆ. ಸೊ ವೆರಿ ಗುಡ್ ಆರ್ಟಿಸ್ಟ್ ಅವರು. ಹಾಗಾಗಿ ಮೃತ್ಯುಂಜಯ ಅನ್ನೋದಕ್ಕಿಂತಲೂ ನಮ್ಮ ಮುದ್ದಾದ ಮುತ್ತು ನೀನು. ನೋಡಿ, ಇಷ್ಟೊಂದು ಕಾಂಪ್ಲಿಮೆಂಟ್ ಸಿನಿಮಾ ತಂಡದಿಂದ ಮತ್ತೆ ಆಚೆ ಕಡೆಯಿಂದನೂ ಒಳ್ಳೆ ರಿಯಾಕ್ಷನ್. ಎಷ್ಟು ಖುಷಿ ಕೊಡುತ್ತೆ ಮುತ್ತು ಅವ್ರಿಗೆ. ಮುತ್ತು ಅಂತ ಕರೀಲ, ಮೃತ್ಯುಂಜಯ ಅಂತ ಕರೀಲ. ಮುತ್ತು ಚೆನ್ನಾಗಿದೆ ಮ್ಯಾಮ್, ಚೆನ್ನಾಗಿದೆ. ಆಲ್ಮೋಸ್ಟ್ ಅಲ್ಲಿ ನನ್ನ ಹೆಸರು ನನ್ನ ಊರಲ್ಲೇ ತುಂಬಾ ಜನ ಗೊತ್ತಿಲ್ಲ ಮೇಡಮ್, ಮೃತ್ಯುಂಜಯ ಅಂತ. ಎಲ್ಲರೂ ಮುತ್ತು ಅಂತಾನೆ ಕರೀತಾರೆ. ಮುತ್ತು ಅಂದ್ರೆ ಅದೊಂಥರ ಬ್ರ್ಯಾಂಡ್ ಆಗ್ಬಿಟ್ಟಿದೆ ನನಗೆ. ಮೃತ್ಯುಂಜಯ ಅಂತ ಯಾರಿಗೂ ನಮ್ಮ ಲೋಕಲ್ ಅಲ್ಲಿ ನನ್ನ ಜೊತೆಲಿ ಬೆಳೆದಿರೋಂಥವ್ರಿಗೆ ಬಿಟ್ರೆ ಇನ್ನು ಅಕ್ಕಪಕ್ಕದಲ್ಲಿರೋರು ಕೂಡ ಗೊತ್ತಿಲ್ಲ ಮೇಡಮ್. ಎಲ್ಲ ಮುತ್ತು ಅಂತಾನೆ ಕರೀತಾರೆ. ನನಗೂ ಇವತ್ತು ಗೊತ್ತಾಗಿದ್ದು ಅವರದ್ದು ಹೆಸರು ಮೃತ್ಯುಂಜಯ ಅಂತ. ಓಕೆ, ಇನ್ನ ಕಿಟ್ಟಪ್ಪ ಅವ್ರು ಹೇಗೆ, ಹೀಗೆ ಕಿಟ್ಟಪ್ಪ ಅಂತಾನೆ ಕರಿತೀನಿ, ಅದೇ ಒಂಥರ ಚೆನ್ನಾಗಿದೆ. ಕಿಟ್ಟಣ್ಣ ಕೃಷ್ಣ ಜಯಂತ್ ಅವರು ಹೇಗೆ ಸೆಟ್ಟಲ್ಲೂ ಹೀಗೆ ಸೈಲೆಂಟ್ ಸರ್ ಇವರು? ಇಲ್ಲಿ ಮಾತ್ರ ಸೈಲೆಂಟ್ ಆಗಿದೆ. ಇಲ್ಲಪ್ಪ, ಅವರೆಲ್ಲ ಸೈಲೆಂಟ್ ಅಲ್ಲ. ಇಲ್ಲ, ಮತ್ತೆ ಇನ್ನೊಂದು ಮಾತು ಹೇಳ್ತೀನಿ ಮೇಡಮ್, ನಾನು ಸಿನಿಮಾ ಮಾಡೋದಕ್ಕೆ ನನ್ನ ರೆಫರ್ ಮಾಡಿದ್ದು ನಮ್ಮ ಕಿಟ್ಟಣ್ಣ ಅವರು. ವಾವ್, ಸೂಪರ್. ಅಂದ್ರೆ ನಾವೆಲ್ಲ ಥಿಯೇಟರ್ ಇಂದ ಬಂದವರು, ನಾಟಕ ಮಾಡ್ಕೊಂಡಿದ್ದು. ನಾನು ಸಮುದಾಯದಲ್ಲಿ ನಾಟಕ ಮಾಡ್ತಾ ಇದ್ದೆ, ಇವರು ಬೇರೆ ಕಡೆ ಯೂನಿವರ್ಸಿಟಿಲಿ ಮಾಡ್ತಾ ಇದ್ರು. ಎಂಎನ್ ಥಿಯೇಟರ್ ಮಾಡ್ತಾ ಇದ್ದೆ ಮೇಡಮ್. ಅವಾಗ ನಮ್ಗೆ ಪರಿಚಯ ಆಯ್ತು. ಆಮೇಲೆ ಒಂದು ಫಿಲಮ್ಗೆ ಟ್ರೈಲರ್ ಶೂಟ್ ಮಾಡ್ದೋ,
ಹಾರರ್ ಮೂವಿಗೆ. ಆಗ ಕರ್ಕೊಂಡು ಬಂದಿದ್ದೆ. ಅವ್ರದ್ದು ಆ್ಯಕ್ಟಿಂಗ್ ನೋಡಿ ತುಂಬ ಇಷ್ಟ ಆಗಿತ್ತು. ಮತ್ತು ಇದರಲ್ಲಿ ನಮ್ಮ ನಾಗಮುಖ ಸರ್ ಏನು ಹೇಳಿದರು, ಸ್ವಲ್ಪ ರಾ ಫೀಲ್ ಇರುತ್ತೆ, ಈ ಥರ ಇರುತ್ತೆ ಅಂತ ಹೇಳಿದಾಗ ಫಸ್ಟ್ ನನ್ನ ಮೈಂಡ್ಗೆ ಹೋಗಿದ್ದು ಇವರೇ. ಎಷ್ಟು ಮುದ್ದಾಗಿದ್ದಾರೆ, ಅಲ್ಲ ಬೇಕು ಅಂತ ನಮಗೆ. ಒಂದು ವಿಲೇಜ್ ಇದು ಬ್ಯಾಕ್ಗ್ರೌಂಡಲ್ಲಿ ಒಂದು ಸ್ವಲ್ಪ ವಿಲನ್ ಆಗಿ ಕಾಣಿಸ್ಕೊಬೇಕು, ಸ್ವಲ್ಪ ಅದಕ್ಕೆ ತಕ್ಕಂತ ಒಂದು ಮುಗ್ಧತೆ ಬೇಕು, ಇರಬೇಕು. ಈ ಥರದ್ದು ಬೇಕು ಅಂದಾಗ ನಾನು ನಮ್ಮ ಮುತ್ತವ್ರು ಇದ್ದಾರೆ ಅಂತ ಹೇಳಿದೆ. ಸರಿ ಕರ್ಸಿ ಅಂದರು, ಕರೆಸಿ ಆಗ ಒಟ್ಟಿಗೆಲ್ಲ ಮಾತಾಡಿ ಅವರು ಓಕೆ ಆದರು. ಹಾಗೆ ಎಲ್ಲರೂ ಸೇರಿಕೊಂಡ್ರು. ಆ ಡೈರೆಕ್ಷನ್ ಟೀಮಲ್ಲಿ ನಮ್ಮ ನಾಗಮುಖ ಅವ್ರ ಜೊತೆ ಫಸ್ಟಿಂದ ವರ್ಕ್ ಮಾಡುವಾಗ ಆಗ ಎಲ್ಲರೂ ಸಿಕ್ಕಿದ್ರು, ಸೇರಿಕೊಂಡೆ. ಹಂಗೆ ಆರ್ಟ್ ವರ್ಕ್ ನೀವೇ ಮಾಡಿಬಿಡಿ ಅಂತ ಹೇಳಿದ್ರು. ನಾನು ನಾಟಕದಲ್ಲಿ ಅದು ಇದು ಚಿಕ್ಕ ಪುಟ್ಟ ಮಾಡ್ತಾ ಇದ್ದೋ, ಮುಖವಾಡಗಳಿಗೆ ಪೇಪರ್ ಅಂಟಿಸೋದು ಅದು ಇದು ಮಾಡ್ಕೊಂಡಿದ್ದವರು. ಹಂಗಾಗಿ ಆರ್ಟ್ ವರ್ಕ್ ಮಾಡ್ತೀರಾ ಅಂದರು. ಆಲ್ರೆಡಿ ಒಂದು 2-3 ಸಿನಿಮಾಗಳಿಗೆ ಆರ್ಟ್ ವರ್ಕ್ ಮಾಡಿದ್ದೆ. ಆಗ ಸರಿ ನಾನು ಮಾಡ್ತೀನಿ ಅಂತೇಳಿ ಇದರಲ್ಲೂ ಅಂದ್ರೆ ಅವ್ರು ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲೂ ಇದ್ದಾರೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲೂ ಇದ್ದಾರೆ, ಆಕ್ಟ್ ಮಾಡಿದ್ದಾರೆ ಈ ಚಿತ್ರದಲ್ಲಿ. ಸಕಲ ಕಲಾ ವಲ್ಲಭ. ಆದ್ರೆ ನನಗೆ ಕಿಟ್ಟಣ್ಣನ ಮೇಲೆ ಬೇಜಾರಿದೆ. ನಾನು ಬೇಜಾರು ಮಾಡ್ಕೊತೀನಿ ಮೇಡಮ್. ನೋಡಿ ಮೇಡಮ್, ಅವರಿಬ್ರು ಫ್ರೆಂಡ್ಸ್ ಅಂತೆ ರೆಕಮೆಂಡ್ ಮಾಡ್ಬಿಟ್ಟು ಕೊಡಿಸ್ಬಿಟ್ಟ. ನಾನೇನು ಏನಾಗಿದ್ದೆ? ಏನ್ ಕಿಟ್ಟಣ್ಣ ಬರೇ ಇಂಗ್ಲಿಷ್ ನೀವು ಯಾಕೆ ಬೇಕು? ಹಂಗಲ್ಲ, ಫ್ರೆಂಡ್ ಹೌದಲ್ವ? ಇವನೇನು ನಿನ್ನ ಮೊನ್ನೆ ಪರಿಚಯ ಅಲ್ಲ, ನನಗೂ ಸಂಬಂಧ. ಎಷ್ಟು ವರ್ಷ ಪರಿಚಯನ? 10 ವರ್ಷ. ಅಷ್ಟು ನೋಡಿದ್ರ? ಅಷ್ಟಿದ್ದು ಹಿಂಗೆ ಇದೇ ಫ್ರೆಂಡ್ಸ್ ಅಲ್ಲೇ. ಅದಕ್ಕೆ ಹೇಳಿದ್ದು ಮೇಡಮ್, ಹಂಗೇನಿಲ್ಲ ಬೇಜಾರು ಮಾಡಬಾರ್ದು ಸೆಟ್ ಅಲ್ಲಿ. ಇಲ್ಲ, ಸುಮ್ಮನೆ ತಮಾಷೆ ಮಾಡಿದೆ. ದೇವ್ರನ್ನ ರೆಫರ್ ಮಾಡಕ್ಕೆ ಪೂಜಾರಿ ಪರ್ಮಿಷನ್ ಬೇಕಾ? ನೆಕ್ಸ್ಟ್ ಸಿನಿಮಾಗೆ ಡೈಲಾಗ್ ರೈಟರ್ ಇವರೇ ಆಗ್ತಾರೆ ಅನ್ಸುತ್ತೆ. ಇಲ್ಲ, ಡೈಲಾಗ್ ಎಲ್ಲ ಬರೀತಾರೆ. ಸರ್ ಇಲ್ಲ ಮೇಡಮ್, ಥಿಯೇಟರ್ ಅಂದ್ರೆ ಎಲ್ಲ ಕಲ್ಸುತ್ತೆ, ಎಲ್ಲವನ್ನು ಕಲಿಸುತ್ತೆ ಅದು. ನೀವು ಬ್ಯಾಕ್ ಸ್ಟೇಜ್ ವರ್ಕಿಂದ ಹಿಡಿದು ಏನು ಇಲ್ಲ ಏನು ಎಲ್ಲವನ್ನ ಕಲಿತಾಗಲೇ ಒಬ್ರು ಆ ಥಿಯೇಟ್ರ್ ಆರ್ಟಿಸ್ಟು ಇದಾಗೋದು. ಅವರು ಈಗ ಯಾರೋ ಒಬ್ರದ್ದು ಏನೋ ಹುಷಾರಿಲ್ಲ, ಆ ಪಾತ್ರಕ್ಕೆ ರೆಡಿ ಆಗ್ಬೇಕು ಅಂದ್ರೆ ಆ ಪಾತ್ರಕ್ಕೂ ರೆಡಿ ಆಗಿರ್ತಾರೆ. ಯಾವುದಕ್ಕೆ ಬಂದ್ರೆ ಅಷ್ಟು ಸಂಪೂರ್ಣವಾಗಿ ತಯಾರಿ ಈ ಥಿಯೇಟ್ರಲ್ಲಿ ಇರುತ್ತೆ. ಹೌದು, ಎಲ್ಲ ಥರದಲ್ಲೂ ಪ್ರತಿಯೊಂದು ಕಲಿಸುತ್ತೆ ಮೇಡಮ್ ನಾಟಕ. ಪ್ರತಿಯೊಂದು ನಾವು ಏನು ಬೆಳಿಗ್ಗೆ ಇದ್ದಾಗಿನ ಸಂಜೆವರೆಗೆ ಏನು ಕೆಲಸ ಇರುತ್ತೆ, ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳೋಕ್ಕೆ ಥಿಯೇಟ್ರ್ ಕಲಿಸುತ್ತೆ, ಬದುಕೋಕ್ಕೆ ಜೀವನ ಕಲಿಸುತ್ತೆ. ಅದು ತುಂಬ ಇಂಪಾರ್ಟೆಂಟ್. ಇನ್ನಷ್ಟು ಮಾತುಕತೆ, ಚರ್ಚೆ ಸಿನಿಮಾದ ಬಗ್ಗೆ. ನಂಗೆ ನಿಜವಾಗ್ಲೂ ಇದು ಸಂದರ್ಶನ ಅಂತ ಅನಿಸ್ತಾ ಇಲ್ಲ, ಯಾವುದೋ ಒಂದು ಒಳ್ಳೆ ಫ್ಯಾಮಿಲಿ ಜೊತೆ ಕುತ್ಕೊಂಡು ಮಾತಾಡ್ತಿದ್ದೀರಿ ಅಂತ ಅನ್ನಿಸ್ತಾ ಇದೆ. ಯಾಕೆ ಲೇಟಾಗಿ ಬಂದ್ರಿ ಮೇಡಮ್? ಇಲ್ಲ, ಒಂದು 4 ಮಿನಿಟ್ಸ್ ಲೇಟ್ ಆಯ್ತು. ಏನಂದ್ರೆ ಟ್ರಾಫಿಕ್ ಬೆಂಗಳೂರು ಗೊತ್ತಲ್ವ ನಿಮಗೆ? ಇದು ಅದೇ ರೀಸನ್ ಹೇಳೋದು. ಲೇಟ್ ಆದ ಕೂಡಲೇ ಎಂತದ್ದು ಬೆಂಗಳೂರಲ್ವಾ ಅದೆಲ್ಲ. ಮೇಡಮ್, ಈಗ ನೀವು ಕ್ಲಾಸ್ ತಗೊಳ್ಳಿ. ಅಲ್ಲ, ಈಗ ನಾಯಕ ನಟರಂದ್ರೆ ಏನೋ ವಿಲನ್ ಅವ್ರನ್ನ ವೆಲ್ಕಮ್ ಮಾಡ್ಬೇಡ. ಭೀಷ್ಮ ಅವರು ವೆಲ್ಕಮ್ ಸರ್. ಮೇಡಮ್ ವೆಲ್ಕಮ್. ಹೇಗಿದ್ದೀರಾ? ಭಯ ಆಗ್ತಾ ಇದೆ ನಂಗೆ ನಿಮ್ ಗೆಟಪ್ ನೋಡಿ. ಚೆನ್ನಾಗಿದೆ ಬಟ್. ಥ್ಯಾಂಕ್ ಯು. ಅಶ್ವವೇಗ ಚಾನಲ್ ನೋಡ್ತಾರಂತ ಪ್ರತಿಯೊಬ್ಬರಿಗೂ ನಮಸ್ಕಾರ. ನಾನು ಭೀಷ್ಮರಾಮಯ್ಯ. ಈ ಒಂದು ಸಿನಿಮಾದಲ್ಲಿ ಮಾರಾ ಅಂತ ಹೇಳಿ ಒಂದು ಕ್ಯಾರೆಕ್ಟರ್ನ ಮಾಡಿದ್ದೀನಿ. ಸೂಪರ್. ನಾನು ಬೇಡವೇ ಬೇಡ ಅನ್ಸುತ್ತೆ ಅಶೋಕ್ ಸರ್. ಇದು ಮಾಡ್ಕೊಂಡು ಅಭ್ಯಾಸ, ಸೊ ಹಂಗಾಗಿ ಅವರೇ ಒಳ್ಳೆ ಸರ್. ನಮ್ ಕೆಲಸ ಕಮ್ಮಿ ಆಗುತ್ತೆ, ಬಟ್ ಕೆಲಸ ಹೊಟ್ಟೆ ಮೇಲೆ ಹೊಡೆಯೋ ಕೆಲಸ ಮಾಡಬೇಡಿ ಅಷ್ಟೇ. ಓಕೆ, ಕ್ಲಾಸ್ ತಗೊಂಡ್ವಾ ಇವಾಗ ಹೀರೋಗೆ? ಅಶೋಕ್ ಸರ್ ಬನ್ನಿ. ಯಾಕೆ ಲೇಟಾ ಮೇಡಮ್? ಈಗ ಬೆಂಗಳೂರು ಏನಾಗಿದೆ ಅಂತ ಹೇಳಿದ್ರೆ, ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಜಸ್ಟ್ 24 ಕಿಲೋಮೀಟರ್ಸು. ಓಕೆ, 2 ಅವರ್ ತಗೊಂಡಿವೆ. ಸೊ ನಾವೇನು ಮಾಡೋಕ್ಕಾಗೋದಿಲ್ಲ ಮೇಡಮ್. ಆಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಮಾತ್ರ ಲೇಟ್ ಅಷ್ಟೇ, ಬಟ್ ಶೂಟಿಂಗ್ ಸೆಟ್ ಅಲ್ಲಿ ನಾನೇ ಫಸ್ಟ್ ಇರ್ತೀನಿ. ಆನ್ ಟೈಮ್ ಶೂಟಿಂಗ್ ಮೇಡಮ್ ವಿರಾನಿಕಾ ಶೆಟ್ಟಿ ಅವರೇ ಶೂಟಿಂಗ್ ವಿಷಯವನ್ನ ಕೇಳ್ತಾ ಇಲ್ಲ, ಇಲ್ಲಿ ಕೇಳ್ತಾ ಇರೋದು. ಅಲ್ಲ, ಕ್ಷಮೆ ಇರಲಿ ಸರ್, ಆಯ್ತು. ಮುಗ್ದೇ ಹೋಗಿತ್ತು. ಅಲ್ಲ, ಬೆಂಗಳೂರದ ಟ್ರಾಫಿಕ್ ಗೊತ್ತಿಲ್ವಾ? ಇವ್ರು ಬೆಂಗಳೂರಲ್ಲೇ ಹುಟ್ಟು ಬೆಳೆದವರು. ಅಲ್ಲ ಮೇಡಮ್, ನಮ್ಮ ಚಿತ್ರದ ನಾಯಕನ ನಾನೇ ವಹಿಸ್ಕೊಳ್ಳಿಲ್ದ್ರೆ ನಾಯಕಿ ಬಿಡಕ್ಕಾಗತ್ತಾ? ಮೇಡಮ್ ನಮಸ್ಕಾರ. ಅಲ್ಲ, ನಿನ್ನೆ ಸೆಲೆಬ್ರಿಟಿ ಶೋ ನೋಡಿದೆ. ನೀವು ಎಷ್ಟು ವಹಿಸ್ಕೊಂಡು ಬಂದಿದ್ದೀರಿ, ಏನೇನ್ ಮಾಡಿದಿರಿ ಅಂತ ಚಿತ್ರದಲ್ಲೂ ನೋಡಿದೆ. ಇರ್ಲಿ ಬಿಡಿ, ಈಗ ಯಾಕೆ ಅದು ಬೇಡ, ಅದು ಏನೋ ಇದೆ. ಓಕೆ ಮೇಡಮ್, ಒಂದು ನಿಮಿಷ ನನಗೆ ಮಾತಾಡೋಕ್ಕೆ ಅವಕಾಶ ಕೊಡಿ. ಅಶ್ವವೇಗದ ಎಲ್ಲ ವೀಕ್ಷಕರಿಗೆ ಒಂದು, ನಾನೇನು ಹಿರಿಯ ನಟಲ್ಲ, ಇವತ್ತಿಂದನೂ ನಾನು ಕಲಿತಾನೆ ಇದ್ದೀನಿ. ನನಗೊಂದು ಹೆಮ್ಮೆ ಇದೆ ಧರ್ಮಮ್ಮ ಇದರಲ್ಲಿ. ಭೀಷ್ಮರಾಮಯ್ಯನವರು ತುಂಬ ಯಾಕಂದರೆ ಅವ್ರು ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಯಾರೂ ಹೇಳ್ಕೊಳಕ್ಕಾಗಲ್ಲ.
ಭೀಷ್ಮರಾಮಯ್ಯನವರು ತುಂಬ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದಿರಿ ತಾವು. ಖುಷಿಯಾಗುತ್ತೆ. ನಮ್ಮ ಚಿತ್ರದಲ್ಲಿ ನೀವು ಒಂದು ಪಾಲುದಾರಿಕೆ ವಹಿಸಿರೋದಕ್ಕೆ ತುಂಬ ಹೆಮ್ಮೆ ಇದೆ, ನನಗೆ ಗರ್ವ ಇದೆ. ಅದೇ ರೀತಿ ಸರ್ ನಮಸ್ಕಾರ, ಲೇಟಾಗಿ ಬಂದರೂ ಹೇಳ್ತೀನಿ. ಶಶಿ ಸರ್, ಮೇಡಮ್ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹೆಂಗಿತ್ತು ಅಂತಂದರೆ ಅವ್ರು ಈ ಆ ಎಮೋಷನ್ ಆಗಲಿ ಅಥವಾ ಅದು ಸೆಟ್ಲಾಗಿ ಒಂದು ಥರ ತೊಗೊಂಡು ಹೋಗೋದಿರುತ್ತಲ್ಲ. ಈಗ ಕೂಗಾಡೋದು, ಈಗ ನಾವು ವಿಲನ್ಗಳು ಕೂಗಾಡೋದು, ಕಿರ್ಚಾಡೋದು ಮಾಡೋದು ಈಸಿ ತಿಳಿತಾ, ಅಥವಾ ನಾವು ಅಳಬೇಕು ಅಂದ್ರೆ ಅಳ್ತೀವಿ, ಹಿಂಗೆ ಅನ್ನೋದು ಅಂತೀವಿ. ಬಟ್ ಇಡೀ ಪಾತ್ರನ ಆ ಬ್ಯಾಲೆನ್ಸ್ ಮಾಡೋದಿದೆಯಾ, ನಮ್ಮ ಶಶಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಆ ಫಸ್ಟ್ ಒಂದ್ಸರಿ ಸಿನಿಮಾ ನೋಡಿದಾಗ್ಲೂ ತುಂಬ ಖುಷಿ ಆಯಿತು, ಅಬ್ಸರ್ವ್ ಮಾಡಿದೆ. ಇದನ್ನು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ನಮ್ಮ ಡೈರೆಕ್ಟರು ಇದು ಮಾಡಿಬಿಟ್ಟಿದ್ರು ಕೂಡ ಎಲ್ಲೋ ಒಂದು ಕಡೆ ಈ ಕ್ಯಾರೆಕ್ಟರು ಇದಾಗ್ಬಿಟ್ಟಿರೋದು ಆ ಸೆಟ್ಲಾಗಿ ಕೆಲವೊಂದು ಆ ಮುಗ್ಧತೆಯಲ್ಲಿ ಕ್ರೌರ್ಯ ಇದೆ, ಮುಗ್ಧತೆಯಲ್ಲಿ ಒಂದು ಮುದ್ದಾದ ಒಂದು ನಗು ಇದೆ. ಸೊ ಎಲ್ಲ ಇದನ್ನು ತುಂಬ ಚೆನ್ನಾಗಿ ಮಾಡಿದ್ದೀರಿ ಶಶಿ ಸರ್. ನೀವು ಮತ್ತು ತಾವು ಕೂಡ ಅಷ್ಟೇ ಚಿತ್ರರಂಗದಲ್ಲಿ ಇನ್ನೂ ಬೆಳೀರಿ. ಒಂದು ಕರ್ನಾಟಕದ ಒಂದು ಈ ಕನ್ನಡ ಚಿತ್ರರಂಗ ಏನಿದೆ ಅದಕ್ಕೊಂದು ಆಸ್ತಿಯಾಗಿ ಅನ್ನೋದು, ನೀವೆಲ್ಲ ಹಿರಿಯರು ಅಂತಾರಲ್ಲ, ಅದಕ್ಕೋಸ್ಕರ ಹೇಳ್ತೇನೆ. ಹಂಗೆ ನಿಮ್ಮನ್ನು ಮರ್ತೆ ಅಂತ ಅಂದ್ಕೊಳ್ಳೇಬೇಡಿ. ಇಬ್ಬರದ್ದು ಮಾತ್ರ ಹೇಳೋದು, ನನಗೆ ಹೇಳಲೇ ಇಲ್ಲ ಅಂತ. ಅದು ಇಷ್ಟ ತನಕ ಅವ್ರ ಹೆಸರು ನೆನಪು ಮಾಡ್ಕೊತಿದ್ದೆ ಮೇಡಮ್ ನಾನು. ವಿರಾನಿಕಾ ಶೆಟ್ಟಿ ಅಂತ ಕರೆಕ್ಟಾ ಮೇಡಮ್? ಎಲ್ಲೋದು ಸೇಮ್ ಅದೇ ಪ್ರಾಬ್ಲಮ್ ಆಗ್ತಿದೆ. ವಿರಾನಿಕಾ ಶೆಟ್ಟಿ ನಮ್ಮ ಮೇಡಮ್, ಯಾಕಂದ್ರೆ ವೈರಾನಿಕಾ ಅಂತೇಳಿ ಸುಮ್ಮನೆ ವೈರಲ್ ಮಾಡ್ತಾ ಇದ್ದಾರೆ. ಅದು ವಿರಾನಿಕಾ. ವಿರಾನಿಕಾ ಶೆಟ್ಟಿ ಮೇಡಮ್ ತುಂಬ ಅದ್ಭುತವಾದಂಥ ಪಾತ್ರ. ಮುಗ್ಧತೆ ಅದಾದ ನಂತರ ಎಲ್ಲೋ ಒಂದು ಕಡೆ ಬರುತ್ತೆ, ಅದು ಚಿತ್ರ ನೋಡಲಿ. ತುಂಬ ಒಳ್ಳೆ ಪಾತ್ರ ಸಿಕ್ಕಿದೆ ಅನ್ನೋದಕ್ಕಿಂತಲೂ ಆ ಪಾತ್ರನ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಕೆಲವೊಂದು ಸರಿ ಏನಿರುತ್ತೆ ಗೊತ್ತಾ, ನನ್ನ ಇದು ಡೈರೆಕ್ಟ್ರು ಹೇಳ್ಕೊಡ್ತಾರೆ, ಆದರೆ ನಮ್ಮೊಳಗೆ ಅದು ಎಲ್ಲೋ ಒಂದು ಸ್ವಲ್ಪ ಇರಬೇಕು. ಅದು ಇಲ್ಲದೆ ಆದರೆ ಎಷ್ಟು ರೀಟೇಕ್ ಆಗೋಗ್ಬಿಡುತ್ತೆ. ನಮ್ಮೊಳಗೆ ಆ ಸ್ಪಾರ್ಕ್ ಇದ್ದಾಗ ಅಥವಾ ಆ ಒಂದು ಆ ಕಲೆ ಅನ್ನೋದು ಇದ್ದಾಗ, ಆ ಪ್ರತಿಭೆ ಇದ್ದಾಗ ಅದನ್ನು ಡೈರೆಕ್ಟರ್ ಹೇಳಿದ ಕೂಡ ಇದು ಹಿಂಗೆ ಅಂತ ತುಂಬ ತುಂಬ ಚೆನ್ನಾಗಿ ಮಾಡಿದ್ರಿ. ತಾವೂ ಕೂಡ ಕನ್ನಡದ ಏನು ಚಿತ್ರರಂಗ ಇದೆ ನಾಯಕಿಯಾಗಿ ಬೆಳೀರಿ. ಆದರೆ ಧರ್ಮಂ ಮಾತ್ರ, ಅಂದರೆ ಧರ್ಮಂ ಚಿತ್ರ ಮರಿಬೇಡಿ ಅಂತ. ನೀವು ಆಗಲೇ ಹೇಳಿದ್ರಿ, ಧರ್ಮಂ ನನಗೆ ಒಂದು ಒಳ್ಳೆ ಅವಕಾಶ ಕೊಟ್ಟಿದೆ ತಿಳಿತಾ. ಧರ್ಮಂ ಮಾತ್ರ ಇಲ್ಲ ಸರ್, ಧರ್ಮಂನ ಮರೆಯೋದಿಲ್ಲ. ಅದು ಯಾಕೆ ಆ ಥರ ಹೇಳ್ತಿದ್ದೀರೋ ಗೊತ್ತಾಗಲಿಲ್ಲ. ಬಟ್ ಮ್ಯಾಮ್ ಆ್ಯಕ್ಚುಲಿ ಏನಂತ ಹೇಳಿದ್ರೆ, ಈ ವರ್ಷದಲ್ಲಿ ನಂದು ರಿಲೀಸ್ ಆಗ್ತಿರೋ 3 ಚಿತ್ರ ಆಯಿತಾ. ಆದರೆ ನನಗೆ ಒಂದು ಒಳ್ಳೆ ಕ್ಯಾರೆಕ್ಟರು ಅಂತ ಹೇಳಿದ್ರೆ, ಈಗ ಎನಿ ಡೈರೆಕ್ಟರ್ಸ್ ಆಗಲಿ ಫಸ್ಟ್ ನೋಡೋಕೆ ಹೇಗಿದ್ದಾರೆ, ಚೆನ್ನಾಗಿದ್ದಾರೆ ಆ ಥರ ಎಲ್ಲ ನೋಡ್ತಾರೆ. ಬಟ್ ಫಸ್ಟ್ ಮೇನ್ ಪೋರ್ಷನ್ ಏನಂತ ಹೇಳಿದ್ರೆ, ಹೇಗೆ ಆ ಹುಡುಗಿ ಹ್ಯಾಕ್ ಮಾಡ್ತಾಳೆ ಅನ್ನೋದೇ ಇಂಪಾರ್ಟೆಂಟ್, ಏನು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾಳೆ ಅಂತೇಳಿ. ಈ ಚಿತ್ರನ ನಾನು ತಗೊಂಡೋಗಿ ಯಾವುದೇ ಡೈರೆಕ್ಟರಿಗೆ ತೋರಿಸಿದ್ರು, ಓಕೆ ಈ ಹುಡುಗಿ ಮಾಡ್ತಾಳೆ, ಈ ಹುಡುಗಿ ಕೈಯಿಂದ ಮಾಡಿಸ್ಬೋದು ಅಂತೇಳಿ ಅವ್ರ ಮೈಂಡಲ್ಲಿ ಬರುತ್ತೆ. ಅಂತ ಒಂದು ಒಳ್ಳೆ ಚಿತ್ರನ ನಾಗಮುಖ ಡೈರೆಕ್ಟರ್ ಸರ್ ಅಂತ ಒಂದು ಒಳ್ಳೆ ಪಾತ್ರನ ನನಗೆ ಕೊಟ್ಟಿದ್ದಾರೆ. ನೋಡಿ, ನಾವಿವತ್ತೆಲ್ಲ ಟೀಮವ್ರು ಇದ್ದೀವಿ, ನಮ್ಮ ಡೈರೆಕ್ಟರ್ ಇಲ್ಲ ಒಬ್ರು. ಇನ್ನೂ ಕೂಡ ನಮ್ಮ ಚಿತ್ರದ ಬಗ್ಗೆ ಹೊರಗಡೆ ಕೆಲಸ ಮಾಡ್ಕೊಂಡು ಮೋಸ್ಟ್ ಆಫ್ ದ ಇಂಟರ್ವ್ಯೂಸ್ ಅಲ್ಲಿ ಇಲ್ಲ, ಅವರು ಅಟೆಂಡೇ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಚಿತ್ರದ ಬಗ್ಗೆ ತುಂಬಾ ಪ್ರೀತಿ, ತುಂಬಾ ಅಂತ ಹೇಳಿದ್ರೆ ಇವನ್ ಯಾವುದೇ ಒಂದು ಸಲ ನಾನು ಕಾಲ್ ಮಾಡಿ ಮಾತಾಡಿದ, ಹೇಳಿ ಅಮ್ಮ, ಅವರು ನಮಗೆ ಕೊಡುವಂಥ ಗೌರವ ಇದೆ ಅಲ್ಲ ಸರ್ ಮೇಡಮ್, ಅದ್ರ ಬಗ್ಗೆ ಒಂದೇ ಒಂದು ಮಾತಿಲ್ಲ. ಆಮೇಲೆ ಆ ಚಿತ್ರದ ಬಗ್ಗೆ ಇವನ್ ನಿದ್ದೆಲ್ಲೂ ಕನ್ವರ್ಸ್ತಿರ್ತಾರೇನೋ ನಾವು ಪ್ರತಿ ಸಲ. ಇಲ್ಲ ನಿದ್ದೆಲ್ಲಿ ಕನ್ವರ್ಸಲ್ಲ ಮೇಡಮ್, ನೀವು ಹೇಳ್ದಂಗೆ ಅವ್ರು ನಿದ್ದೆನೇ ಮಾಡಲ್ಲ. ಅದನ್ನು ನಿಜಾನೇ. ಅವ್ರು ಮಲ್ಗದೆ ಅರ್ಲಿ ಮಾರ್ನಿಂಗ್ 4 o'clockಗೆ ಒಂದು 3 to 4 hours ಅಷ್ಟೇ ರೆಸ್ಟ್ ಮಾಡ್ತಾರೆ, ಬರೀ ಸಿನಿಮಾ. ಒಂದೊಳ್ಳೆ ಟೆಕ್ನಿಷಿಯನ್ಸು, ಒಂದು ಪ್ರಾಮಾಣಿಕವಾಗಿ ಒಂದೊಳ್ಳೆ ನಿಷ್ಠೆ ಇಟ್ಕೊಂಡು ಕೆಲಸ ಮಾಡಿರೋಂಥ ಅಂಥ ಆ್ಯಕ್ಚುಲಿ ಟೆಕ್ನಿಷಿಯನ್ಸು ನಮ್ಮ ಇಂಡಸ್ಟ್ರಿಗೆ ಬೇಕು ಮ್ಯಾಮ್. ಯಾಕಂತ ಹೇಳಿದ್ರೆ ಈಗ ನೋಡಿ, ನಿಮಗೆ ಗೊತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಏನಾಗ್ತಿದೆ, ವಾರಕ್ಕೆ ಒಂದು 10 ರಿಂದ 12 ಚಿತ್ರಗಳು ರಿಲೀಸ್ ಆಗ್ತಿದೆ. ಎಷ್ಟೋ ಜನ ಹೊಸ ಪ್ರೊಡ್ಯೂಸರ್ ಬರ್ತಾರೆ, ಒಂದೇ ಮೂವಿಗೆ ವಾಪಸ್ ಹೋಗ್ತಾ ಇದ್ದಾರೆ. ಬಟ್ ಈ ಥರ ಡೈರೆಕ್ಟರ್ಗಳು ಆ ಥರ ಪ್ರೊಡ್ಯೂಸರ್ ಕೈಗೆ ಸಿಗಬೇಕು. ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ, ಇವನ್ ನಾವೊಂದ್ಸಲ ಟೇಕ್ ಮಾಡಿಬಿಟ್ಟು ಮಾನಿಟರ್ ನೋಡೋಕೆ ಹೋಗುವಾಗ್ಲೂ ಸರ್ ಮೈಂಡಲ್ಲಿ ಅದು ಗುಣುಕ್ತಾ ಇರುತ್ತೆ. ಆ
ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನೀವು ಗಮನಿಸಿದ್ದೀರಾ, ಅದು ಹಂಗೆ ನಡೀತಿರುತ್ತೆ. ಅದಕ್ಕೆ ಒಂಚೂರು ಅಲ್ಲಿಗೆ ಮ್ಯಾಚ್ ಆಗ್ಲಿಲ್ದಿದ್ರೆ ಮೇಡಮ್ ಯಾಕೋ ನನಗೆ ಒಂಚೂರು ಆಗಲ್ಲ ಅನ್ಸುತ್ತೆ, ಇನ್ನೊಂದು ಕೊಟ್ಬಿಡಿ ಮೇಡಮ್ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ಟು ಮಾಡಿಸ್ತಾರೆ. ಸೊ ಅಂತ ಕೆಲಸದವ್ರ ಕೈಯಲ್ಲಿ ನಾನು ಕೆಲಸ ಮಾಡಿದ್ದೀನಿ ಅನ್ಕೊಳ್ಳೋದಕ್ಕೆ ನನಗೆ ತುಂಬಾ ಖುಷಿ ಇದೆ. ಅಂಡ್ ಇವರಿಗೆ ಅದು ನಾವೆಲ್ಲರೂ ನಾವು ಅದೃಷ್ಟವಂತರೆ ಅಂತ ಅನ್ಕೋಬಹುದು ಈ ವಿಚಾರದಲ್ಲಿ. ನಮಗೆ ಒಳ್ಳೆ ಅದ್ಭುತ ನಿರ್ದೇಶಕರು ಸಿಕ್ಕಿದ್ದಾರೆ. ಸೊ ಅದರಲ್ಲಿ ಎರಡನೇ ಮಾತಿಲ್ಲ. ತುಂಬ ಖುಷಿ ಇದೆ ಪಾತ್ರದಲ್ಲಿ ಮತ್ತು ಅವರ ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಆಗ್ಬಿಟ್ಟಿದ್ದಾರೆ ಅಂತ ಅಂದರೆ ನಾವು ಅವ್ರನ್ನ ಏನು ಮಾಡಿದ್ರು ಹೊರಗಡೆ ತರೋದಕ್ಕೆ ಸ್ವಲ್ಪ ಕಷ್ಟ. ಬರಲ್ಲ ಮೇಡಮ್, ಮುಂದ್ಗಡೆ ಬರಲ್ಲ. ಇವನ್ ನಿನ್ನೆ ಪ್ರೀಮಿಯರ್ ಶೋ ಇತ್ತಲ್ಲ, ಸರ್ ಬನ್ನಿ ಸರ್ ಮುಂದ್ಗಡೆ ನಿಂತ್ಕೊಂಡು, ಮೇಡಮ್ ಪರವಾಗಿಲ್ಲ ನೀವು ಹೋಗಿ ಇಡೀ ಎಲ್ಲರನ್ನೂ ಕಳಿಸಿದ್ದಾರೆ ಮೇಡಮ್. ನಾವೆಲ್ಲರೂ ಕೂಡ ಮಾತಾಡಿದ್ವಿ. ಡೈರೆಕ್ಟರ್ ಸರ್ ಮಾತ್ರ ಹಿಂದ್ಗಡೆ ಇದ್ದಾರೆ, ಬರೋದಿಲ್ಲ ಕ್ಯಾಮ್ರಾ ಮುಂದೆ, ಬಟ್ ಎಲ್ಲನೂ ಕಳಿಸ್ತಾರೆ. ಅಂದರೆ ರಾಜ ಆಗಲಿ ರಾಣಿ ಆಗಲಿ ಒಬ್ಬ ನಾಯಕ ಆಗಲಿ ನಾಯಕಿ ಆಗಲಿ ಅದನ್ನು ಬೆಳೆಸೋದು ಉಳಿಸೋದು ಶಕ್ತಿ ಇರೋದು ಡೈರೆಕ್ಟರ್ ಕೈಯಲ್ಲಿ ಮಾತ್ರ. ಅದನ್ನು ರೂಪಿಸೋದು, ಅದನ್ನು ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗೋಕ್ಕಾಗೋದು ಅವರ ಪೆನ್ನಲ್ಲಿರೋ ಶಕ್ತಿ ಆ್ಯಂಡ್ ಅವರಲ್ಲಿರೋ ಶಕ್ತಿ. ಅದನ್ನು ಆ್ಯಕ್ಚುಲಿ ನಮ್ಮಿಬ್ಬರಿಗೆ ತುಂಬಾ ಒಳ್ಳೆ ಚಿತ್ರನ ಕೊಟ್ಟಿದ್ದಾರೆ. ಸೊ ಅವರಿಗೆ ಅಬ್ಜೆಕ್ಷನ್ ಸರ್ ನಿಮಗೂ ಕೊಟ್ಟಿದ್ದಾರೆ ಸರ್. ನಾನು ಅದು ಮೊದಲೇ ಹೇಳ್ಬಿಟ್ಟೆ. ನಾನಿರ್ಲಿಲ್ಲ ಮಾತಾಡ್ಬೇಕಾದ್ರೆ ನಾಗಮುಖ ಸರ್ ಅಂತಾನೆ ಹೇಳ್ಬಿಟ್ಟೆ ತಗೊಂಡ್ಬಿಟ್ಟಿದ್ದು. ಸ್ಟಾರ್ಟಿಂಗ್ ಅಲ್ಲೇ ಅದು ತಗೊಂಡ್ಬಿಟ್ಟೆ. ಅಲ್ಲ ಇವರು ನಮ್ಗಿಬ್ರಿಗೆ ಕೊಟ್ಟರು ಅಂತ ಹೇಳಿದ್ರಲ್ಲ, ಓ ಹಿಂಗಿರ್ಬೋದು ಮೇಡಮ್, ನನಗೆ ಈಗ ಯೋಚನೆ ಬರ್ತದೆ. ಅವರು ಸಿನಿಮಾದಲ್ಲಿ ಹೀರೋ ಹೀರೋಯಿನ್, ನಾವು ವಿಲನ್ಗಳಲ್ವಾ, ಹಂಗಾಗಿ ಅವರು ಏನೋ ಗಲ್ಬಸ್ಕೆ ಮಾಡಿದ್ರು ಬಿಡಿ. ನಾನು ಬೇಡ ಅಂದ್ರೆ ಇಲ್ಲ. ಆಕ್ಚುಲಿ ಏನಂತ ಅಂದ್ರೆ ವಿಲನ್ ಇದ್ರೇನೆ ಸಿನಿಮಾದಲ್ಲಿ ಹೀರೋ ಅಂತ ಗೊತ್ತಾಗೋದು ಸರ್. ನೀವ್ ಯಾಕೆ ಅದನ್ನ ಹಂಗಲ್ಲ, ಹಂಗೆ ನಾನು ಉಲ್ಟಾ ಬರ್ತೀನಿ. ಹೀರೋ ಇದ್ರೇ ವಿಲನ್ ಆಗೋದು, ಇಲ್ಲಾಂದ್ರೆ ಹೀರೋ ಅನ್ನೋ ಶಬ್ದನೂ ಬರೋಲ್ಲ, ವಿಲನ್ ಅನ್ನೋ ಶಬ್ದನೇ ಬರೋದಿಲ್ಲ, ಹುಡ್ಕತನೇ ಇರಲಿಲ್ಲ ಜಗತ್ತಲ್ಲಿ ನಾಯಕ ಖಳನಾಯಕ ಅನ್ನೋದು. ಪ್ರತಿಯೊಂದು ಪಾತ್ರ ಇದ್ರೇನೆ ಅದು ಒಪ್ಕೊಳ್ಳೋಣ. ಅದ್ರ ಏನೇ ಅಂದ್ರೂ ಈಗ ನಾವು ನೀವು ಅಂತ ಮಾತಾಡು ಈ ಭೀಷ್ಮನ್ ತರ ಹಿಂಗಲ್ ಬಾ ಅಂದ್ರೆ ಮೇಡಮ್, ಅಂದ್ರೆ ಇಡೀ ಸಿನಿಮಾ ನೋಡಿದಾಗ, ಅಥವಾ ನಾನು ಸುಮಾರು ಸಲ ಸಿನಿಮಾನ ನೋಡಿದ್ದೀನಿ, ವೈಯಕ್ತಿಕವಾಗಿ ನೋಡಿದ್ದೀನಿ. ಬಟ್ ಇಡೀ ಸಿನಿಮಾದಲ್ಲಿ ಪ್ರತಿಯೊಂದು ಪಾತ್ರಕ್ಕೂ ಒಂದು ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಅಂದರೆ ಯಾವ ಪಾತ್ರನೂ ಇದು ಬೇಡ ಅಂತ ಆಗಲಿ, ಯಾವ ಪಾತ್ರ ಆಗಲಿ ಇದು ನಿಭಾಯಿಸಿಲ್ಲ ಅಂತಲ್ಲ, ಪ್ರತಿಯೊಂದು ಪಾತ್ರನೂ ಅವ್ರವ್ರ ಪಾತ್ರಗಳನ್ನು ಅವ್ರವ್ರು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಪ್ರತಿಯೊಬ್ಬರಿಗೂ ಇದರಲ್ಲಿ ಒಂದು ಭವಿಷ್ಯ ಇದೆ. ಅಂದರೆ ಈ ಸಿನಿಮಾ ಧರ್ಮಂ ಸಿನಿಮಾದಲ್ಲಿ ಮಾಡಿರೋ ಪ್ರತಿಯೊಂದು ಪಾತ್ರಕ್ಕೂ ಕನ್ನಡದಲ್ಲಿ ಒಂದು ಭವಿಷ್ಯ ಇದೆ ಅಂತಲೇ ಹೇಳ್ಬೋದು. ಸೊ ಅದು ಈ ಒಂದು ಧರ್ಮಂ ಸಿನಿಮಾದಲ್ಲಿ ನಮಗೆ ಅವಕಾಶ ಸಿಕ್ಕಿರೋದು, ಪ್ರತಿಯೊಬ್ಬರಿಗೂ ಅವಕಾಶ ಸಿಕ್ಕಿರೋದು ಇದೆಯಲ್ಲ, ನಿಜಕ್ಕೂ ಇದು ಒಂದು 7 ಜನ್ಮದ ಪುಣ್ಯನೋ ಅಂತ, ಪೂರ್ವಜನ್ಮದ ಪುಣ್ಯನೋ ಅಂತ ಹೇಳ್ತಾರಲ್ಲ, ಆ ಥರದ್ದು ಒಂದು ಅವಕಾಶ. ಅದಕ್ಕೆಲ್ಲ ಕ್ರೆಡಿಟ್ಸ್ ಹೋಗ್ಬೇಕಾಗಿರೋದು ನಿರ್ದೇಶಕರಿಗೆ. ಅದಕ್ಕಿಂತ ಒಂದು ಮೇಲ್ಗೈ ಹೋಗ್ಬೇಕನ್ನೋದು ಇದಕ್ಕೆ ನಂಬಿ ಬಂಡವಾಳ ಆಗದಂತಹ ನಿರ್ಮಾಪಕರಿಗೆ ಹೋಗಬೇಕಾಗತ್ತೆ. ಸೊ ಎಲ್ಲರೂ ತಾಂತ್ರಿಕವಾಗಿರ್ಬೋದು, ಪ್ರತಿಯೊಬ್ಬರು ಅವ್ರವ್ರ ಕೆಲಸಗಳನ್ನು ಎಷ್ಟರ ಮಟ್ಟಿಗೆ ಮಾಡಿದ್ದಾರೆ ಅಂದರೆ 100 ಅಂದರೆ 200 ಪಟ್ಟು ಅದಕ್ಕೆ ಒಂದು ಶಕ್ತಿಯನ್ನು ತುಂಬಿದ್ದಾರೆ. ಹಾಗಾಗಿ ಆ ಒಂದು ಟ್ರೈಲರ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ ಬ್ಯಾಕ್ಗ್ರೌಂಡ್ ಸ್ಕೋರ್ ಇರ್ಬೋದು, ಮೇಕಿಂಗ್ ಸ್ಟೈಲ್ ಇರ್ಬೋದು, ನಮ್ಮ ನಾಗ್ ಶೆಟ್ಟಿ DOP ಸರ್ ಇರ್ಬೋದು, ಪ್ರತಿಯೊಬ್ಬರೂ ಅದ್ಭುತವಾಗಿ ನಿಭಾಯಿಸಿದ್ದಾರೆ ಮೇಡಮ್. ಆ ಅದ್ಭುತತೆಯೇ ನಮ್ಮನ್ನು ಇವತ್ತಿಲ್ಲಿ ಕೂರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ನಾನು. ಒಂದೊಂದು ಪಾತ್ರಕ್ಕೂ ಅದರದೇ ಆದಂಥ ವಿಶೇಷತೆಯನ್ನು ಕೊಟ್ಟಿದ್ದಾರೆ. ಅಂದರೆ ಸಾರಿಗಿರ್ಬೋದು, ಒಂದು ವಿಶೇಷವಾದ ಸ್ಟೈಲಿಂಗ್ ಕೊಟ್ಟಿದ್ದಾರೆ. ಅಂದರೆ ಕಾಸ್ಟ್ಯೂಮ್ಸ್ ಇರ್ಬೋದು, ಆ ಗೆಟಪ್ ಇರ್ಬೋದು, ಪ್ರತಿಯೊಂದೂ ಅಷ್ಟೇ. ನಮ್ಗೆಲ್ರಿಗೂ ಪುಣ್ಯ ಏನಂತಂದ್ರೆ ಅವರ ಜೊತೆನಲ್ಲಿ ನಾವು ಅಭಿನಯಿಸೋದು. ಇಲ್ಲ ಸರ್, ನನ್ನ ಸೌಭಾಗ್ಯ ಅಂತ. ಯಾಕೆ ಅಂತಂದ್ರೆ ಇಂಥ ಒಂದು ಅದ್ಭುತ ನಟರು. ನಾನು ಏನು ಗೊತ್ತಾ, ಇಲ್ಲಿ ಮೇಡಮ್ ಏನು ಅಂತಂದ್ರೆ, ಈಗ ಒಬ್ಬನು 10 ಸೆಂಚುರಿ ಹೊಡಿತಾನೆ, ನೆಕ್ಸ್ಟ್ ಅವನು 10 ಸೆಂಚುರಿ ಹೊಡಿತಾನೆ ಅಂತ ಇರ್ತಾನೆ ಅಂತ ಹೇಳಕ್ಕಾಗಲ್ಲ. ಫಸ್ಟ್ ಬಾಲಿಗೆ ಔಟು ಆಗ್ಬೋದು. ಹಾಗಾಗಿ ಈ ಕಲಿವಿಕೆ ಏನಿದೆಯಲ್ಲ, ಪ್ರತಿಯೊಬ್ಬರ ಹತ್ರನೂ ಕಲಿಯೋದಿದೆ ಮೇಡಮ್. ಶಶಿ ಹತ್ರ ನಾನು ಕಲಿತಿದ್ದೀನಿ. ಏನೇ ಅಂದ್ರೆ ಸರ್, ಇದು ನಾನು ಚಿಕ್ಕ ಹುಡುಗರಿಂದನೂ ನಮ್ಮ DD1 ಚಾನಲ್ಸ್ ಅಲ್ಲಿ ನಾವು ಸೀರಿಯಲ್ಗಳೆಲ್ಲ ನೋಡ್ತಾ ಇದ್ವಿ. ನಾವು ಚಿಕ್ಕ ಹುಡುಗರು ಅವಾಗ, ಆ ಚಿಕ್ಕ ಹುಡುಗರಿಂದನೂ ಸಾರ್ ಅಭಿನಯ ಮಾಡ್ತಾರೆ. ಅವರೆಲ್ಲರನ್ನ ನೋಡಿ ನಾವು ಕಲ್ತ್ಕೊಂಡು ಬಂದಿದೆ ಹೊರತು ಯಾವ್ದು ಇನ್ಬಿಲ್ಟ್ ಆಗಿ ಬರಲ್ಲ ಮೇಡಮ್. ಖುಷಿ ಇದೆ. ಆ ಚಿಕ್ಕ ಮಗು ಇದೆಯಲ್ಲ, ಇವತ್ತು ಇಷ್ಟು ಒಂದು ದೊಡ್ಡ ಮರವಾಗಿ ಬೆಳೆದಿರೋದು ಏನು ಅಂತ ನನಗೆ ಖುಷಿ. ನಾನು ಯಾವತ್ತೂ ಜಲಸಿ ಪಡೋದೇ ಇಲ್ಲ. ಅಂದ್ರೆ ಹಿಂಗೆ ಬೆಳಿಬೇಕು, ನಮ್ಮ ಹುಡುಗರು ನಮ್ಮ ಕನ್ನಡದ ಹುಡುಗರು ಬೆಳಿಬೇಕು, ಆ ಮೇರು ಪರ್ವತವನ್ನು ಹತ್ತಬೇಕು ಅನ್ನೋದೇ ನನ್ನ ಆಸೆ. ನಾನು ಎಷ್ಟೋ ಸರಿ ಶಶಿ ಹತ್ರನೂ ಹೇಳಿದ್ದೀನಿ, ಮುಂದೆ ಬರಬೇಕು ನೀವು. ಇವ್ರು ಕರೆಸ್ತಾರೆ. ಅದೊಂದು ಒಳ್ಳೆ ಗುಣ. ಏನಂತ ಹೇಳಿದ್ರೆ, ಪ್ರತಿ ಸಲ ನಮ್ಮ ಮೂವಿ ಪ್ರೀಮಿಯರ್ ಆದಾಗ್ಲೂ ಅಷ್ಟೇ, ಯಾವುದೇ ಮೊನ್ನೆ ಹಾವೇರಿಗೆ ಹೋದಾಗ್ಲೂ ಅಷ್ಟೇ, ಅಶೋಕ್ ಸರ್ ಒಬ್ರೆ
ಎದುರುಗಡೆ ನಿಂತು ನಮ್ಮ ಡೈರೆಕ್ಟ್ರು ಬಿಡಿ ಪೂರ್ತಿ ವರ್ಕಲ್ಲಿ ಬ್ಯುಸಿ ಆಗಿರ್ತಾರೆ, ಅವರೊಬ್ಬರೇ ಅವರಾಗೇನೆ ಕರೆದು ಎಲ್ಲರನ್ನು ಇಂಟ್ರೊಡ್ಯೂಸ್ ಮಾಡಿ ಇವರು ನಮ್ಮ ಚಿತ್ರದ ನಾಯಕ, ಇವರು ನಮ್ಮ ಚಿತ್ರದ ವಿಲನ್, ಇವರು ನಮ್ಮ ಚಿತ್ರದ ನಾಯಕಿ ಅಂತೇಳಿ. ಮೇಡಮ್ ಅದು ಒಂದೇ ಸರ್ ಇದನ್ನೇ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಮೇಡಮ್. ಅದೇನು ಗೊತ್ತಾ, ಅದೆಲ್ಲರಿಗೂ ಬರೋದಿಲ್ಲ ಮೇಡಮ್, ಅಂತ ಗುಣ ಯಾರು ಬರೋದಿಲ್ಲ. ನಮ್ಮ ಜೊತೆ ಬೇರೆ ನಟರನ್ನು ಬೆಳೆಸೋಣ ಅನ್ನೋ ಒಳ್ಳೆ ಗುಣ ಯಾರಿಗೂ ಬರೋದಿಲ್ಲ. ಅಂಡ್ ಇನ್ನೊಂದು, ನೀವು ಇದ್ರ ಬಗ್ಗೆ ಇನ್ನೊಂದು ಏನಂತ ಹೇಳಿದ್ರೆ, ನೀವು ತುಂಬಾ ಮೂವಿಗಳು ಚಿತ್ರಗಳು ರಿಲೀಸ್ ಆಗಿರೋದನ್ನ ನೋಡಿದಿರಿ ಆಯ್ತಾ. ಆಲ್ಮೋಸ್ಟ್ ಎಲ್ಲ ಇಂಟರ್ವ್ಯೂಸ್ ಗಳಲ್ಲಿ ಹೀರೋ ಹೀರೋಯಿನ್ಸ್ ಇರ್ತಾರೆ, ಡೈರೆಕ್ಟರ್ ಇರ್ತಾರೆ, ಮೇಜರ್ಲಿ ಪ್ರೊಡ್ಯೂಸರ್ ಇದ್ರು ಇರ್ಬೋದು, ಇಲ್ದಿರ್ಬೋದು. ಯಾವ ದೊಡ್ಡ ಸಪೋರ್ಟಿಂಗ್ ಆರ್ಟಿಸ್ಟ್ ಅವರೆಲ್ಲ ಇಂಟರ್ವ್ಯೂಗೂ ಅವರ ಟೈಮ್ ಅನ್ನ ಕೊಟ್ಟು ಬಿಟ್ಟು ಬಂದಿದ್ದಾರೆ ಹೇಳಿ. ಅದರಲ್ಲಿ ಧರ್ಮಂ ಜೊತೆಗೆ ಅವರು ಬಿಗಿನಿಂಗ್ ಇಂದ ಈಗ ತನಕ ಇದ್ದಾರೆ. ಆ ಪ್ರಾಮಾಣಿಕಗೆ thank you sir, thank you sir. ನಾನೇ ಬರ್ತೀನಿ. Thank you sir, thank you. ನೀವು ಬಂದಿರೋದ್ರೆ ನಾವೇ ನಿಮ್ಮ ಮನೆಗೆ ಬರ್ಬೇಕು ಸರ್. ಅಂದ್ರೆ ಅಷ್ಟು ಶಶಿ ಬೇರೆ ಮನೆ ನೋಡ್ಕೊಂಡ್ಬಿಟ್ಟವ್ರೆ. supportive ಅವರು. ಓಕೆ, ಇದು ಧರ್ಮಂ ಧರಣಿ ಅಲ್ಲ, ಧರ್ಮಂ ಧರಣಿ, ಇದು ನಮ್ಮನೆ ಧರಣಿ ಅಲ್ಲ. ಈಗ ಮೇಡಮ್ ನೀವು ಅವ್ರಿಗೆ ಕೇಳಿ ಸಿನಿಮಾದ ಬಗ್ಗೆ, ಅವರಿಗೆ ಸಾಕಷ್ಟು ಆಳ, ಅವ್ರ ಹತ್ರ ಕೇಳಿ. ಅದು 1918 1970 ಎಲ್ಲ ಹೇಳ್ಬಿಡು ಮಗ. ಧರ್ಮ ಜಾತಿ ಮಧ್ಯೆ ಆಗುವಂತಹ ಒಂದು ವಾರ್ ಅಂತಾನೆ ಹೇಳ್ಬೋದು. ಮತ್ತೆ ಸಾಕಷ್ಟು ವಿಚಾರಗಳನ್ನ ಕಟ್ಕೊಟ್ಟಿದೆ ಸಿನಿಮಾ. ಜೊತೆಗೆ ಒಂದು ಒಳ್ಳೆ ಅದ್ಭುತವಾದಂತಹ ಲವ್ ಸ್ಟೋರಿ. ಮತ್ತೆ ಎಲ್ಲರನ್ನೂ ಕಪ್ಪಾಗಿ ತೋರಿಸೋದಕ್ಕೆ ಕಾರಣ ಏನು ಗೊತ್ತಿಲ್ಲ, ಅದನ್ನ ನೀವು ನಿರ್ದೇಶಕರ ಹತ್ರ ಕೇಳಬೇಕು. ಅಂದ್ರೆ 1980 ಕಾನ್ಸೆಪ್ಟ್ ಅಂದ್ರೆ ಅವಾಗಿನ ಈಸ್ಟ್ಮನ್ ಕಲರೇ ಅದು ಇದಕ್ಕೆ ತಗೊಂಡ್ಬಂದಿರೋವಂಥದ್ದು. ಸೊ ಓವರ್ ಆಗಿ ಕಲರಿಂಗ್ ಮೇಕಪ್ ಮಾಡಿದಾಗ ನಮಗೆ ಅಲ್ಲಿ ಮತ್ತೆ ಇನ್ನೊಂದು ಏನು ಅಂತಂದ್ರೆ, ಕತೆ ನಡೆಯುವ ಜಾಗ ಇದೆಯಲ್ಲ, ಏನು ಕತೆ ನಡೆಯುತ್ತಲ್ಲ, ಅಲ್ಲಿ ಆಗಿನ ಕಾಲದಲ್ಲಿ ಅದೇ ಕಲರ್ ಇದ್ದಿದ್ದು. ಯಾಕಂದರೆ ಓಪನ್ ಆಗಿ ಹೇಳೋಣ ಅಂತಂದ್ರೆ, ನಾಳೆ ರಿಲೀಸ್ ಇದೆ, ಹಾಗೆ ನಾನು ಓಪನ್ ಆಗಿ ಮಾತಾಡ್ತಿಲ್ಲ, ಆ ಕತೆ ಕೇಳ್ತಿತ್ತು. ಅದೇ ಥರದ ಆ ಪಾತ್ರಧಾರಿಗಳನ್ನು, ಅದೇ ಆ ಬಣ್ಣಗಳನ್ನು ಕೇಳ್ತಾ ಇತ್ತು. ಹಿಂಗೆ ಅದಕ್ಕೋಸ್ಕರ ಅದನ್ನ ಇದು ಮಾಡೋದು. ನಿಮ್ ಸಿನಿಮಾ ನೋಡಿದಾಗ ಗೊತ್ತಾಗ್ಬಿಡುತ್ತೆ ಮ್ಯಾಮ್. ರಾ ಮತ್ತೆ ಕಲ್ಟ್ ಇದೆ ಗೊತ್ತಾ, ಅದೊಂದು ಮೇಜರ್ ಅದೊಂದು ಇದಿದೆ ನೋಡಿ. ಈಗ KGF ಆ ಕಡೆ ಸೈಡ್ ಎಲ್ಲ ಹೋಗ್ಬೇಕಾದ್ರೆ ನೀವು ಅಲ್ಲಿನ ಪಾತ್ರಧಾರಿ, ನಾನು ದೊಡ್ಡ ಹೆಸರು ಮೂವಿ ಹೆಸರು ಯಾಕೆ ತಗೊಂಡೆ ಅಂದ್ರೆ, ನೀವು ಆಲ್ರೆಡಿ ಎಲ್ಲರೂ ಆ ಚಿತ್ರನ ನೋಡಿದ್ದೀರಾ. ನಮ್ಮ ಚಿತ್ರ ನಾಳೆ ರಿಲೀಸ್ ಅನ್ನೋ ಆ ಹೆಸರು ತಗೊಂಡೆ, ಅಲ್ಲಿನ ಪಾತ್ರಧಾರಿಗಳನ್ನ ನೋಡಿದ್ದೀರಾ. ಸೊ ಅದೇ ರೀತಿ ಧರ್ಮಮಂತದಲ್ಲಿ ಬಂದಾಗ ಆ ಜಾಗದಲ್ಲಿ 1980s ಅಲ್ಲಿ ಈಗ ನೋಡಿ ಈ ಮೇಕಪ್ ಅದು ಈಗೆಲ್ಲರೂ ಚೆನ್ನಾಗಿ ಸುಂದರವಾಗಿ ಕಾಣಿಸ್ತದೆ, ಅದೆಲ್ಲ ಬಂದಿರೋದು ಈಗೀಗ. 1980s ಅಲ್ಲಿ ಹಳ್ಳಿಗಳಲ್ಲಿ ಏನಾಗ್ತಿತ್ತು, ಹಳ್ಳಿಗಳಲ್ಲಿ ಆ ಥರ ಸೌಕರ್ಯ ಸೌಲಭ್ಯಗಳು ಯಾವುದು ಕೂಡ ಇರಲಿಲ್ಲ. ಅಂಡ್ ಅದಾಗಿದ್ಮೇಲೆ ಒಂದು ಸರಾಯಿ ಕಾಯಿಸುವಂತ ಕುಟುಂಬದವರು ಹೇಗಿರ್ತಾರೆ, ಒಂದು ಕೀಳ್ವರ್ಗದಲ್ಲಿ ಜನಿಸಿದವರು ಹೇಗಿರ್ತಾರೆ ಅನ್ನೋದನ್ನ ಒಂದು ಕ್ಲೀನ್ ಆಗಿ ಒಂದು ನೀಟಾಗಿ, ಯಾಕಂದ್ರೆ ಇಟ್ಸ್ ಅ ವೆರಿ ಸೆನ್ಸಿಟಿವ್ ವೆರಿ ಸೆನ್ಸಿಬಲ್ ಸಬ್ಜೆಕ್ಟ್. ಯಾಕಂತ ಹೇಳಿದ್ರೆ ಇದನ್ನ ಒಂಚೂರು ಆಚೆನೂ ಹೋಗುವಾಗಿಲ್ಲ, ಇದನ್ನು ಇಲ್ಲ. ಸೊ ಅದನ್ನ ಅಷ್ಟೇ ಕ್ಲೀನ್ ಆಗಿ ರೂಪಿಸ್ಬೇಕು. ಅದನ್ನ ನಮ್ಮ ಡೈರೆಕ್ಟರ್ ಸರ್ ನೋಡಿದ್ದಾರೆ. ಹಾಗಾಗಿ ಈಗ ನೋಡಿ ಅಷ್ಟು ಚೆನ್ನಾಗಿರೋ ಚಿತ್ರದಲ್ಲಿ ನನ್ನೊಬ್ಳು ಬೆಳ್ಳಗಿರೋ ಹುಡುಗಿನ ತಗೊಬರ್ಬೇಕಾರೆ ಈ ಹುಡುಗಿ ಯಾಕಪ್ಪ ಬಂದ್ಲು ಅಂತ ಅನ್ಕೋತಿರಲ್ವಾ ಅಲ್ವಾ. ಸೊ ಅದಕ್ಕೆ ಆ ಬಣ್ಣ ಆ ಚಿತ್ರಕ್ಕೆ ಅವಶ್ಯಕತೆ ಇರೋದ್ರಿಂದ ಆ ಎಲ್ಲಾ ಪಾತ್ರಧಾರಿಗಳು ಇನ್ಕ್ಲೂಡಿಂಗ್ ನಾನು ಎಲ್ಲರೂ ಅದೇ ತರ ಕಾಣಿಸ್ತೀವಿ. ಬೆಳ್ಳಗೆ ಇಲ್ಲಿ ಮಾತ್ರ ಬೆಳಕು ಕಾಣಿಸ್ತಿದ್ದಾರೆ, ಸಿನಿಮಾದಲ್ಲಿ ನಿಮ್ಗೇನು ಬೆಳಕು ಕಾಣೋದಿಲ್ಲ. ಖುಷಿ ಇದೆ, ನಮಗೇನು ಬೇಜಾರಿಲ್ಲ ಆ ಥರ. ಮೇಡಮ್ ನಾವಿರೋ ಥರ ಇದ್ದು ನೀವು ಚಿತ್ರನ ನೋಡಬಾರ್ದು ಮೇಡಮ್, ಆ ಥರ ಇರಬಾರ್ದು. ಆ್ಯಕ್ಚುಲಿ ನೀವು ನಿಜ ಜೀವನದಲ್ಲಿ ಹೇಗಿರ್ತೀರಾ ಅದು ಬಿಟ್ಟು ಹೊರಗಡೆ ನೀವು ಆ ಕಂಫರ್ಟ್ ಝೋನಿಂದ ಬಿಟ್ಬಿಟ್ಟು ಏನು ಬಂದು ಮಾಡ್ತೀರಿ ಅಂತ ಅವಾಗಲೇ ನೀವೊಬ್ಬ ಕಲೆಗಾರ ಅಂತ ಅನ್ನಿಸ್ಕೊಳ್ಳೋದು ಅದೇ ದೊಡ್ಡ ಚಾಲೆಂಜು. ಇಲ್ಲ ನಾನು ಬೆಳ್ಳಗಿದ್ದೀನಿ ನಾನು ಹಿಂಗೆ ಹೋಗಿ ಮಾಡ್ತೀನಿ ಅಂತ ಹೇಳಿದ್ರೆ ನಿಜವಾಗ್ಲೂ ಪಾತ್ರಗಳು ಸಿಗಲ್ಲ. ನೀವು ಯಾವಾಗ ಅದನ್ನ ಅಕ್ಸೆಪ್ಟ್ ಮಾಡ್ತೀರಾ, ಇಲ್ಲ ಎಂಥದೇ ಪಾತ್ರ ಕೊಟ್ಟರು ಪಾತ್ರ ಗೆಲ್ಬೇಕಷ್ಟೇ, ಅದಕ್ಕೆ ಎಷ್ಟೇ ಕಷ್ಟಪಡಿ. ಈಗ ನೋಡಿ ಅವರು ರಂಗಭೂಮಿಯಿಂದ ಬಂದವರು, ಅವರು ನಾಟಕಗಳನ್ನ ಮಾಡಿದವರು, ಅವರಿಗೂ ಸರಿಗೂ ಗೊತ್ತಿದೆ. ಇವರು ಕೂಡ ತುಂಬಾ ಪ್ರಾಕ್ಟೀಸ್ ಬಂದವರು, ಎಲ್ಲರೂ ಕೂಡ ರಂಗಭೂಮಿ ಕಲಾವಿದರೆ, ಎಲ್ಲರಿಗೂ ಕೂಡ ಆ ಪ್ರೀತಿ ಇದೆ. ನೀವು ಪ್ರತಿಯೊಬ್ಬರನ್ನು ನೋಡಿ, ಎಲ್ಲರಿಗೂ ಧರ್ಮಂ ಚಿತ್ರದ ಬಗ್ಗೆ ಪ್ರೀತಿ ಇದೆ. ಎಲ್ಲ ವಾಲಂಟಿಯರ್ ಆಗಿ ಕೆಲಸ ಮಾಡಿರೋರು ಇಲ್ಲಿ ಈ ಚಿತ್ರದಲ್ಲಿ, ಈ ಟೀಮ್ ನಲ್ಲಿ. ಇದ್ರ ಜೊತೆಗೆ ಮೀಡಿಯಾದವರು ವಾಲಂಟಿಯರ್ ಆಗಿ ಹೆಲ್ಪ್ ಮಾಡಿದವರು ನಮ್ಮನ್ನ ಇವತ್ತು ಇಷ್ಟು ಬೆಳೆಸಿದ್ರು. ನಿಮ್ಗೆ ಗೊತ್ತಾ, ಅಶ್ವವೇಗದಲ್ಲಿ ನಮ್ಮ ಮೊದಲ ಇಂಟರ್ವ್ಯೂ ಆಗಿರೋದು ಇದೇ ಚಾನೆಲ್. ಏನು ಇಲ್ದಿದ್ದಾಗ, ನಾವೇನು ಮಾಡ್ಲಿಲ್ದಾಗ ನಮ್ಮ ಚಿತ್ರನ ಎಲ್ಲೋ ಅಲ್ಲಿ ನೋಡಿ ಎಲ್ಲೋ ಪರಿಚಯದಿಂದ ನಮ್ಮ ಪರಿಚಯ ಆಗಿ ಫಸ್ಟ್ ಕೂರಿಸಿರೋ ಮೊದಲನೇ ಚಾನೆಲ್ ಇದು ಗೊತ್ತಾ. ಸೊ ಅದಕ್ಕೆ ಥ್ಯಾಂಕ್ ಯು. ಅಂಡ್ ಫಸ್ಟ್ ನಮ್ಮ ಬಂದಿರೋ ಪ್ರೀಮಿಯರ್ ಅಲ್ಲಿ ಅಂದ್ರೆ ಟೆಕ್ನಿಷಿಯನ್ ಪ್ರೀಮಿಯರ್ ಅಲ್ಲಿ ನಿಮ್ಮ MD ನನಗೆ ಗೊತ್ತಿಲ್ಲ ಸರ್, ರವಿ ಸರ್ ಅವ್ರು ಬಂದು ಮೇಡಮ್ ನಿಮ್ನ ಅನ್ಕೊಂಡೇ ಇರ್ಲಿಲ್ಲ ಮೇಡಮ್ ಹೆಂಗ್ ಮಾಡಿದ್ರಿ ಅಂತ ಹೇಳ್ಬಿಟ್ರು. ಮೇಡಮ್ ಫಸ್ಟ್ ಸಿಕ್ಕಿರೋ ಏನಂತಾರೆ, ನನಗೆ ಸಿಕ್ಕಿರೋ ಅಪ್ರಿಷಿಯೇಷನ್ ಮೇಡಮ್ ನಿಮ್ಮ ಚಾನೆಲ್ ನಿಮ್ಮ MD ಕೈಯಿಂದ ಅವತ್ತಾಗಿರೋ ಪ್ರೀಮಿಯರ್ ಶೋ. ಸೊ ಅದಕ್ಕೆ ಆಕ್ಚುಲಿ ಥ್ಯಾಂಕ್ ಯು ಹೇಳ್ಬೇಕು. ಥ್ಯಾಂಕ್ ಯು ಸೋ ಮಚ್ ಆಕ್ಚುಲಿ ನಮ್ಮನ್ನ ಕರೆಸಿರೋದಕ್ಕೆ.
ವೆರಿ ಅಂದ್ರೆ ನಮ್ಗೆ ರವಿ ಅವ್ರ ಜೊತೆಲ್ಲೇ ಇರ್ತಾರೆ. So ಅದೆಲ್ಲ ಏನಿಲ್ಲ, ನಿಮ್ಗೆ ನೋಡಿಲ್ಲ ಆಮೇಲೆ ಅದೇ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಅಂದ್ರೆ ಇವರು ಟೀಮಲ್ಲೆಲ್ಲ ನಾನಂದ್ರೆ ಟೀಮಿಗೆ ಅದಾಗಿದ್ಮೇಲೆ ಸೇರಿರೋದು. ಬಟ್ ಏನಂತ ಹೇಳಿದ್ರೆ ಅವಾಗ ನಮಗೆ ಬೇಕು ಮೇಡಮ್, ಈಗಿನ ಕಾಲದಲ್ಲಿ ಇಷ್ಟೊಂದು ಪ್ರೋತ್ಸಾಹ ಸಿಕ್ಕೋದಿಲ್ಲ ನಿಜವಾಗ್ಲೂ ಹೇಳ್ಬೇಕಾದ್ರೆ. ಇವನ್ ಕಲೆಯವರಾಗ್ಲಿ ಎಲ್ಲೇ ಆಗ್ಲಿ, ನೀವು ನಮಗೆ ಏನು ಖುಷಿ ಆಗೋದು ಗೊತ್ತಾ, ಒಂದು ಒಳ್ಳೆ ಕಂಟೆಂಟ್ ಬರ್ತಿದೆ ಅಂತ ಹೇಳಿದಾಗ ಎಲ್ಲರೂ ಆ ಕಂಫರ್ಟ್ ಝೋನ್ ಬಿಟ್ಬಿಟ್ಟು ಇಲ್ಲಪ್ಪ ಈ ಮೂವಿನ ಗೆಲ್ಸ್ಬಿಡೋಣ, ಇದೊಂದು ಚೆನ್ನಾಗಿದೆ, ಇದು ಹಂಗೆ ಬಂದು ಹೋಗ್ಬಾರ್ದು ಅಂತೇಳಿ ನೀವು ನಿಂತ್ಕೋತಿರಲ್ಲ. ಅದಕ್ಕೆ ಆಕ್ಚುಲಿ ನಾವು ಯಾವಾಗಲೂ ಕೃತಜ್ಞತರಾಗಿರ್ಬೇಕು. ಈಗ ನಮಗೆ ಯಾರೆಲ್ಲ ಬಂದು ಸಪೋರ್ಟ್ ಮಾಡಿದ್ದೀರಿ, ಈಗ ನೆನ್ನೆ ಕೂಡ ಪ್ರೀಮಿಯರ್ ಶೋಗೆ ತುಂಬಾ ಜನ ಬಂದ್ರು ಅಲ್ವಾ, ನೆನ್ನೆ ಕೂಡ ಬಂದವರು ಎಲ್ಲರೂ ಕೂಡ ಬಂದು ಹೇಳಿದೆ ಅಷ್ಟು. ಅದಕ್ಕೆ ಅಲ್ವಾ ಮ್ಯಾಮ್ ನಾವು ಇಷ್ಟು ಟೈಮು ಇಷ್ಟು ವರ್ಷಗಳಿಂದ ನಾವು ಕಷ್ಟಪಡ್ತಾ ಇರೋದು, ಈ ಚಿತ್ರನ ಒಂದು ಚೆನ್ನಾಗಿ ಮುಗಿಸೋಣ. ಮೇಡಮ್ ಒಂದು ಏನೇ ಆಗಲಿ ನಾನು ಒಂದು ಮಾತಾಡ್ಬೇಕು ಅನ್ಕೊಂಡ್ಬಿಟ್ಟಿದ್ದೀನಿ. ಮಾತಾಡ್ಲಾ? ಒಂದ್ ಚಿಕ್ಕ ವಿರಾಮ ತಗೊಂಡ್ಬರ್ಲಾ? ಯಾಕಂದ್ರೆ ನಂಗೆ ಸಾಕಾಗಲ್ಲ, 1 hour ನಂಗೆ ಅನ್ಸ್ತಾ ಇದೆ. ಬಿಕಾಸ್ ಅಷ್ಟು ನಮ್ದು ರವಿ ಸರ್ದೆಲ್ಲ ಹಂಗೆ ಕತೆ, ಅರ್ಧ ಗಂಟೆ ನೋಡಿ 1.5 ಗಂಟೆ ಹೇಳ್ಕೊಂಡು ಅವ್ರು ಕೇಳೋ ಪ್ರಶ್ನೆಗೂ ಹಂಗೇನೆ, ನಮ್ದು ಸ್ವಲ್ಪ ಇಂಗ್ಲಿಷ್ ಹಂಗೇನೆ. ಧರ್ಮಂ ಸಿನಿಮಾ ಅವಾಗಿಂದ ನಾವು ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ವಿ. ಆದರೆ ಧರ್ಮಂ ಸಿನಿಮಾನ ಜನರು ಈಗ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಇದೇ ಕಾರಣಕ್ಕೆ ಧರ್ಮಂ ಸಿನಿಮಾನ ಜನರು ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಯಾಕೆ ಹೇಳ್ತೀರಾ? ಹಾಗೆ ನಿಮ್ಮ ಸಿನಿಮಾ ಕೊಡ್ತಕ್ಕಂತಹ ಬಹುದೊಡ್ಡ ಮೆಸೇಜ್ ಏನು? ನೀವು ವಿಲನ್ ಪಾತ್ರ ನಿಭಾಯಿಸಿದಿರಾ, ಮತ್ತೆ ಸೀನಿಯರ್ ಆರ್ಟಿಸ್ಟ್ ಆಗಿ ಸಿನಿಮಾದ ಮುಖಾಂತರ ಏನನ್ನ ಪ್ರಾಮಿಸ್ ಮಾಡ್ತೀರಾ ಜನಗಳಿಗೆ? ಇದು ಭಯಂಕರ ಬುಡಕ್ಕೆ ಬಂತು ನಿಮ್ಮ ಪ್ರಶ್ನೆ. ಓಕೆ, ಹೌದು, ಇವತ್ತಿನ ಇದರಲ್ಲಿ ಸಾಕಷ್ಟು ಸಿನಿಮಾಗಳು ಬರ್ತಾ ಇದೆ, ಎಲ್ಲ ಸಿನಿಮಾನೂ ನೋಡಬೇಕು. ಆದರೆ ಅದರಲ್ಲೂ ವಿಶೇಷವಾಗಿ ನನ್ನ ಸ್ವಾರ್ಥ ಇದೆ ಏನು ಅಂತಂದರೆ, ನಮ್ಮ ಧರ್ಮಂ ಸಿನಿಮಾನ ನೀವು ನೋಡಬೇಕು. ಹಾಗಾದರೆ ಮೇಡಮ್ ಕೇಳಿದಂಗೆ ಯಾಕೆ ನೋಡಬೇಕು? ಧರ್ಮಮಲ್ಲೇ ಇದೆಯಲ್ಲ, ಅದು ಸೂಕ್ಷ್ಮವಾಗಿ ಹೇಳುವಂಥ, ಅದನ್ನು ದೊಡ್ಡ ಪ್ರಮಾಣದಲ್ಲಿ ಹೇಳ್ತಾ ಹೋಗುವಂಥದ್ದಲ್ಲ. ಇವತ್ತು ನಮ್ಮ ಧರ್ಮ ಜಾತಿ ಜಾತಿ ಅಂತ ಹೊಡೆದಾಡ್ತಾ ನಮ್ಮ ಧರ್ಮ ಎಲ್ಲೋ ಒಂದು ಕಡೆ ಏನಾಗ್ತಿದೆ ಅಂತ ಆ ಶಬ್ದನ ನನಗೆ ಬಳಸೋದಕ್ಕೆ ಇಷ್ಟ ಇಲ್ಲ. ಆದರೂ ನಿರಂತರವಾಗಿ ಧರ್ಮದ ರಕ್ಷಣೆಗೆ ಈ ಧರ್ಮದಲ್ಲಿ ಸಾಕಷ್ಟು ಜನ ಹುಟ್ಟಿದ್ದಾರೆ, ಬೆಳೆಸ್ತಾರೆ. ಆದರೆ ಈ ಮಧ್ಯೆ ನಮ್ಮಲ್ಲಿ ಕಚ್ಚಾಟ ಇದೆ. ಬೇಡ, ಜಾತಿಗಳು ಬೇಡ, ಧರ್ಮ ಉಳಿಲಿ ಒಂದು. ಆಮೇಲೆ ಎಲ್ಲಿಯ ತನಕ ತುಳಿತಾ ಇರ್ತಾರೋ, ತುಳಿತಕ್ಕೆ ಒಳಪಡೋರು ಇರ್ತಾರೆ. ಯಾವತ್ತು ತುಳಿತಕ್ಕೆ ಒಳಪಟ್ಟವರು ಒಂದು ಸರಿ ಸಿಡಿದು ನಿಂತರೆ ಈ ಧರ್ಮ ಉಳಿಯುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಇದು ಆಗಲೇ ಮೇಡಮ್ಮು ಹೇಳ್ದಂಗೆ ಇದು ಅಥವಾ ಇದು ಇರ್ಬೋದು, ಅದರಿಂದ ಕತೆ ಕಟ್ತಾ ಹೋಗುತ್ತೆ ಒಂದು ಆ ಧರ್ಮದ ಸೂಕ್ಷ್ಮಗಳೇನಿದೆ. ಈ ನಾವು ಕಚ್ಚಾಡೋದ್ರಿಂದ ಬೇರೆ ಅನ್ಯ ಧರ್ಮೀಯರು ಹೇಗೆ ನಮ್ಮನ್ನು ಯೂಸ್ ಮಾಡ್ಕೊತಾರೆ ಅದನ್ನು ತುಂಬ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಖುಷಿಯಾಗುತ್ತೆ. ನಾಗಮುಖ ಅವರು ಆ ಕಟ್ಟಿದಂಥ ಒಂದು ಆ ಎಳೆ ಇದೆಯಲ್ಲ, ಕಥೆಯ ಆ ಹಂದರ ಏನಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಸಾಕಷ್ಟು ಇಲ್ಲಿ ಸಂದೇಶಗಳಿದೆ. ನಾನು ಮಾತಾಡ್ತಾನೆ ಇರ್ತೀನಿ, ನಮ್ಮ ಶಶಿ ಮಾತಾಡೋದು ಬೇಡವಾ? ಶಶಿ, ಹೌದು, ನೀವು ಕೇಳಿದ ಪ್ರಶ್ನೆನ ನಾನು ಶಶಿಗೆ ಕೇಳ್ತೀನಿ. ಶಶಿ ಸರ್, ಇಲ್ಲ ನಾನು ಒಂದು ಕೇಳಲೇಬೇಕು, ಅವ್ರಿಗೆ ಹಠ ಹೊತ್ತು ಬಿಟ್ಟಿದ್ದೀನಿ. ಅಲ್ಲ, ಧರ್ಮದ ಬಗ್ಗೆ ನಾನು ಒಂದೇ ಒಂದು ಲೈನ್ ಹೇಳ್ಬಿಡ್ತೀನಿ. ವಾಸ್ತವ ಏನು ನಡೀತಿದೆ ಅಂತ ಹೇಳಿದ್ರೆ, ನಮ್ಮ ಜೊತೆಯಲ್ಲೇ ಇದ್ದು ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸವನ್ನ ಯಾರು ಮಾಡ್ತಾರೆ ಜೊತೆಯಲ್ಲಿ, ಓಕೆನಾ? ಅದು ಹೇಗೆ, ಅದು ಇನ್ಯಾರು ನಮ್ಮ ಜೊತೆಯಲ್ಲಿ ಇರೋರು ಅಂತ ಹೇಳಿದ್ರೆ ಸ್ನೇಹಿತರ. ಆ ಒಂದು ಎಳೆಯನ್ನ ಎಳೆದಿದ್ದಾರೆ. ಅದು ನಾನು ರಿವೀಲ್ ಮಾಡಕ್ ಆಗೋದಿಲ್ಲ, ಸಿನಿಮಾದಲ್ಲಿ ಅದ್ಭುತವಾಗಿ ತೋರಿಸಿದ್ದಾರೆ. ಅಲ್ಲ, ಹಂಗಂತ ಈಗ ನಾನು ಹೇಳಿದ್ದು ನೀನು ಹೇಳಿದ್ದು ಎರಡು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಹಂಗಲ್ಲ, ಧರ್ಮದ ಬಗ್ಗೆ ಅಂದ್ರೆ ಯಾರು ಜೊತೆಲೇ. ಇನ್ನೊಂದು ಏನು ಗೊತ್ತಾ, ಬೇರೆಯವ್ರ ಹಾದಿ ಬೀದಿಯಲ್ಲಿ ಯಾರೇ ಹೋದಾಗಲೂ ಏನಾದ್ರು ಮಾಡಿದ್ರೆ ಅದು ಮೋಸ ಅಂದ್ಕೊಳ್ಳಲ್ಲ. ಯಾವ ನನ್ನ ಮಗ ಹಿಂಗ್ ಮಾಡೋದು, ಹಂಗಾಗಿನೇ ಮಾಡ್ತಾರಲ್ಲ, ಜೊತೆಲಿ ಇದ್ದವರು, ನಮ್ಮ ಸ್ನೇಹಿತರು, ನಮ್ಮ ಪ್ರಾಣ ಅಂತ ಏನು ಕಟ್ಕೊಂಡಿರ್ತೀವಿ, ಅವ್ರು ಒಂದೇ ₹1 ಮೋಸ ಮಾಡಿದ್ರು ತುಂಬಾ ನೋವಾಗತ್ತು. ಆ ದಾರಿಯಲ್ಲಿ ಹೋಗೋನು ₹100 ಮೋಸ ಮಾಡಿದ್ರು ನಮ್ಗೆ ಏನು ಅನ್ಸೋದೇ ಇಲ್ಲ. ಆಯ್ತು, ನಿಮ್ಗೇನು ಅನ್ಯಾಯ ಆಗಿಲ್ಲ, ಪ್ರತಿಭಟನೆ. ಅದನ್ನೇ ಹೇಳ್ತಿದ್ದೀನಿ, ಜೊತೆಲಿದ್ದವರೇ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸವನ್ನ ಮಾಡ್ತಾರೆ ಈ ಸಿನಿಮಾದಲ್ಲಿ. ಸೊ ಅದನ್ನ ಎಳೆಯಾಗಿ ಎಳೆದಿದ್ದಾರೆ ನಮ್ಮ ನಿರ್ದೇಶಕರು. ಅದ್ಭುತವಾಗಿದೆ ಮೇಕಿಂಗ್. ಸಿನಿಮಾದ ಬಗ್ಗೆ ಹೇಳಕ್ ಹೋದ್ರೆ ಅಂದ್ರೆ ಮೇಲ್ವರ್ಗ ಕೆಳವರ್ಗ ಹೇಗೆ ಶೋಷಣೆಗೆ ಒಳಗಾಗ್ತಿದ್ದಾರೆ,
ಸೊ ಅದ್ರ ಬಗ್ಗೆ ಹೆಚ್ಚಾಗಿ ಇದು ಮಾಡಿದ್ದಾರೆ. ಅದಕ್ಕೆ ಅದು 1980s ಕತೆ, ಆ ಸಂದರ್ಭದಲ್ಲಿ ಅದು ಇದಿತ್ತು. ಅಲ್ಲ ಅದ್ರ ಜೊತೆ ನಮ್ ಇನ್ನೊಬ್ರು ಆರ್ಟಿಸ್ಟ್ ಇದ್ದಾರೆ. ನಾನು ಅದನ್ನೇ ಹೇಳ ಅಂತ, ಆರ್ಟಿಸ್ಟ್ ಕೂಡ ಜೊತೆಗೆ ನಮ್ಮ ಆಫೀಸಲ್ಲೂ ಅಷ್ಟೇ ಅವ್ರು ಏನ್ ಕೆಲಸ ಮಾಡ್ತಾರೆ ಅಂತ ಗೊತ್ತಿಲ್ಲ, ಎಲ್ಲಾ ಕಡೆನೂ ಇರ್ತಾರೆ ಒಟ್ಟಿನಲ್ಲಿ. ಎಲ್ಲಾ ಸರ್ ನಮಸ್ಕಾರ, ತಮಗೆ ಅಶ್ವವೇಗ ನ್ಯೂಸ್ ಚಾನೆಲ್ ಇದರಿಂದ ಹಾರ್ದಿಕವಾದಂತ ಸುಸ್ವಾಗತ. ನೀವು ಹೇಳೋದನ್ನ ಹೇಳ್ಬಿಟ್ಟೆ ಇರ್ಲಿ ಅಂತ. ಹೇಳಿ ಸರ್, ನಿಮ್ಮ ಅನುಭವ ಹೇಳಿ. ಪಾತ್ರ ಹಾಗೆ ಡೈಲಾಗ್ಸ್ ಕೂಡ ಸಖತ್ತಾಗಿ ಹೊಡಿತಾರೆ ಅವರು. ಅಶೋಕ್ ಸರ್ ಗೊತ್ತಿರುತ್ತೆ ಡೈಲಾಗ್, ನಿಮ್ಮ ಆ ಪಾತ್ರ ಥರ ಏನಿಲ್ಲ, ಅದ್ಭುತವಾದ ಕಲಾವಿದರು. ಇನ್ನು ಹೆಚ್ಚಿನ ಅವ್ರಿಗೆ ಬೇರೆ ಬೇರೆ ಪಾತ್ರಗಳು ಸಿಗ್ಲಿ ಅಂತ ನಮ್ಮ ಆಸೆ. ಧರ್ಮಂ ಸಿನಿಮಾ ಸಿಕ್ಕಿದೆ ಒಂದು ಅಂದರೆ ಈ ಸಿನಿಮಾದಲ್ಲಿ ನಾನು ಮಾಡ್ತೀನಿ, ಪಾತ್ರ ಮಾಡ್ತೀನಿ ಅನ್ನೋದೇ ಗೊತ್ತಿರಲಿಲ್ಲ ನನಗೆ. ಆ್ಯಕ್ಚುಲಿ ನಮ್ಮ ನಿರ್ದೇಶಕರ ಸ್ನೇಹಿತರು ಬಂದು ರವಿ ಅವರು, ಅವ್ರ ಕಡೆಯಿಂದ ಹೆಂಗೋ ಒಂದು ಮೀಟ್ ಮಾಡೋಣ ಅಂತ ಓದಿ ಒಂದು ಅಲ್ಲಾಕ್ ಬಲಾಕ ಸಿಕ್ಕಿದ ಪಾತ್ರ. ಮೇಡಮ್, ಈಗ ಅವ್ರನ್ನ ನೀವು ನೋಡ್ತಿದ್ದೀರಾ, ಅವ್ರ ಫೇಸಲ್ಲಿ ರಾ ಲುಕ್ ಕಾಣಿಸ್ತಾ ಇದೆಯಾ ಇಲ್ವಾ ನಿಮಗೆ? ನಿಜ ಇದೆ ಖಂಡಿತ. ಆ ಸಿನಿಮಾದಲ್ಲೂ ಅದೇ ಪಾತ್ರನ ಹಂಗೆ ಮಾಡಿದ್ದಾರೆ. ಸೇಮ್ ಎಕ್ಸಾಕ್ಟ್. ಅವರು ಜಸ್ಟ್ ಕ್ಯಾಮ್ರಾ ಇಟ್ರೇನೆ ಆ ಫೇಸ್ಗೆ ಒಂದು ಲುಕ್ ನೋಡಿದ್ರೆ ರಾ ಫೇಸ್. ಸೊ ಹಂಗಾಗಿ ಈ ಪಾತ್ರಕ್ಕೆ ಅವ್ರು ಸೂಟೇಬಲ್ ಆದರು. ಹಂಗಾಗಿ ನಿರ್ದೇಶಕರು ಅವ್ರನ್ನ ಚೂಸ್ ಮಾಡಿದ್ರು. ನಮಗೆ ಬೇಕಾಗಿದ್ದು, ಅವ್ರಿಗೆ ಬೇಕಾಗಿರುವಂಥ ಪಾತ್ರಗಳು ಅದೇ ಥರನೇ. ಡೈಲಾಗ್ ಒಂದೆರಡು ಡೈಲಾಗ್ ಹೇಳ್ಸಕ್ಕೆ ಇಲ್ಲ ಮೇಡಮ್, ಅದೆಲ್ಲ ಥಿಯೇಟರ್ ಅಶೋಕ್ ಸರ್ ಹೇಳಿದ್ರೆ ಹೇಳ್ತಾರೆ. ಇಲ್ಲ ಮ್ಯಾಮ್ ಆಕ್ಚುಲಿ ಇವಾಗ ನಮ್ಮ ಡೈರೆಕ್ಟ್ ಹೇಳಿದ್ರು ನಾವು ಹೇಳಲ್ಲ, ನೀವು ಬಂದು ಥಿಯೇಟ್ರಲ್ಲೇ ನೋಡ್ಬೇಕು. ಇಷ್ಟ ಅಂದ್ರೆ ನಾವಿನ್ ಎಂತ ಮಾತಾಡೋದು. ಓಕೆ, ಆಲ್ ದ ವೆರಿ ಬೆಸ್ಟ್ ಮಧು ಸರ್. ಸಿನಿಮಾದಲ್ಲಿ ಪಾತ್ರ ನಿಜವಾಗ್ಲೂ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ ಅಂತ ಭಾವಿಸಿದ್ದೀನಿ. 100%. ಇವತ್ತು ಈ ಥರ ಸಿನಿಮಾ ಕನ್ನಡದಲ್ಲಿ ಬರೋದು ಭಾಳ ಕಮ್ಮಿ ಇದೆ ಮೇಡಮ್. ನೀವು ತಮಿಳಲ್ಲಿ ನೋಡ್ತೀರಾ, ಮಲಯಾಳಂ ನೋಡ್ತೀರಾ, ತೆಲುಗು ನೋಡ್ತೀರಾ, ಕಲ್ಟ್ ಸಿನಿಮಾ. ಈ ಕನ್ನಡಿಗರು ಬಂದು ನೋಡಲೇಬೇಕಾಗಿರೋ ಸಿನಿಮಾ ಇದು. ಓಕೆನಾ, ಆ ಥರ ಇದೆ ಮೂವಿ. ಅದ್ರ ಬಗ್ಗೆ ನಾವು ಹೇಳೋಕ್ಕೆ ಹೋಗಲ್ಲ. ಎಲ್ಲ ಇಷ್ಟವರೆಗೂ ನಮ್ಮ ನೀರಾ ಸಾಹೇಬರು, ಮೇಡಮ್ ಅವರು, ಅಶೋಕ್ ಸರ್ ಎಲ್ಲ ಹೇಳಿದ್ದಾರೆ. ನೀವು ಬಂದು ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿ, ಅದಾದ್ಮೇಲೆ ನೀವು ರಿವ್ಯೂ. ಇನ್ನೊಂದು ಏನು ಗೊತ್ತಾ ಮೇಡಮ್, ಮುಗಿಸೋ ಟೈಮ್ ಬಂತೇನ, ಈ ಧರ್ಮಂ ಏನಿದೆ, ನಾನು ಮತ್ತೆ ಹೇಳ್ತೀನಿ, ಬಂದು ಥಿಯೇಟ್ರಿಗೆ ನೋಡಿ, ಥಿಯೇಟ್ರಲ್ಲಿ ಬಂದು ನೋಡಿ. ಆಮೇಲೆ ನಾಗಮುಖ, ಇದು ಡೆಬ್ಯೂ, ಇದು ಮೊದಲ ಸಿನಿಮಾ, ಚೊಚ್ಚಲ ಸಿನಿಮಾ ಅಂತ ಗೊತ್ತೇ ಆಗಲ್ಲ. ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ನಮ್ಮ ಪ್ರೊಡ್ಯೂಸರು ರಾಮಕೃಷ್ಣ ಸರ್, ಶಾಂತ ಸಿನಿಮಾಸು ದುಡ್ಡು ಹಾಕಿದ್ದಾರೆ. ಒಳ್ಳೆಯ ಸಿನಿಮಾ ಕೊಟ್ಟಾಗ ನೀವು ಥಿಯೇಟ್ರಿಗೆ ಬಂದು ನೋಡದೆ ಹೋದರೆ ನಾಳೆ ಒಳ್ಳೊಳ್ಳೆ ಸಿನಿಮಾಗಳು ಬರೋದೇ ಕಡಿಮೆ ಆಗೋಗ್ಬಿಡುತ್ತೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ನಮಗೆ ಸಪೋರ್ಟ್ ಮಾಡಿ. ನಾನು ಆಗಲೇ ಹೇಳಿದೆ, ನಮ್ಮ ಸಿನಿಮಾಕ್ಕೆ ಬಂದು ನೀವು ಬಂದು ನೋಡಿದಾಗ ನಿಮಗೆ ಯಾವುದೇ ರೀತಿ ಅಂದರೆ ಅಯ್ಯೋ ಹಿಂಗೆ ಕರೆದ್ರು ಇದೆಲ್ಲ ಆ ಥರನೇ ಇಲ್ಲ, ಇದು ಈ ಥರನೇ ಇಲ್ಲ, ಹಂಗೆ ಹಿಂಗೆ ಅಂದರೆ ನಿಮಗೆ ಆ ಭ್ರಮೆ ಏನಿರುತ್ತಲ್ಲ ಅದು ನಿರಸನ ಆಗಲ್ಲ ಅನ್ನೋ ವಿಶ್ವಾಸ ನನಗಿದೆ. ಶಶಿನೂ ಮೋಸ್ಟ್ಲಿ ಅದನ್ನು ಹೇಳ್ತಾರೆ, ವಿರಾನಿಕಾ ಶೆಟ್ಟಿ ಅವರು ಹೇಳ್ತಾರೆ. ಸರ್ ತಾವೇನು ಹೇಳ್ತೀರಿ? ಸರ್ ಬೇರೆ ಏನಿಲ್ಲ. ಓಕೆ ಸರ್, ಇಲ್ಲ ಇವಾಗ ಅದನ್ನೇ ನಾನು ಮತ್ತೆ ಕೌಂಟರ್ ತಗೊಂಡ್ರೆ ನೀವು ಮತ್ತೆ ಬೈತೀರಾ, ಅದಕ್ಕೆ ನಾನು ಆಕ್ಚುಲಿ ಇನ್ನೂ ಒಂದು ವಿಷಯದ ಬಗ್ಗೆ ಹೇಳ್ಬೇಕಾವು, ಧರ್ಮಂ ಚಿತ್ರದ ಬಗ್ಗೆ. ಈಗ ಕೇಳ್ತಾರೆ, ಈಗ ತುಂಬಾ ಮೂವೀಸ್ಗಳು ರಿಲೀಸ್ ಆಗ್ತದೆ, ಯಾಕೆ ನೋಡ್ಬೇಕು ಅಂತೇಳಿ. ಮೊದಲು ಪಾತ್ರದ ಬಗ್ಗೆ ಹೇಳ್ತೀನಿ. ಇವರು ಹೀರೋ ಕರಿಮುತ್ತು ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದಾರೆ, ನಾನು ನೀಲಾ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. 1980s ಅಲ್ಲಿ ಆಗುವಂತ ಈ ಸಬ್ಜೆಕ್ಟು ಜಾತಿಗಳ ಮಧ್ಯೆ ಏನೇನೆಲ್ಲ ಗಲಭೆಗಳಾಗುತ್ತೆ ಅದನ್ನ ತುಂಬಾ ನೀಟಾಗಿ ಕ್ಲೀನಾಗಿ ತೋರಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಮತ್ತೆ ಒಂದು ಮೇಲ್ವರ್ಗ ಮತ್ತೆ ಕೆಳವರ್ಗದಲ್ಲಿ ಏನೇನು ದಬ್ಬಾಳಿಕೆಗಳಾಗುತ್ತೆ, ಏನೆಲ್ಲ ದೌರ್ಜನ್ಯಗಳಾಗುತ್ತೆ ಅದು ಕೂಡ ಎಳೆ ಇದೆ ಇದರಲ್ಲಿ. ಮೊದಲೇ ನೋಡಿದ್ರೆ ಜಾತಿ ಅನ್ನೋದಿದ್ರೆ ನಿಮ್ಮ ಧರ್ಮ ಸಾಯುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಟ್ರೇಲರ್ ಅಲ್ಲಿ ಬಿಡುಗಡೆ ಮಾಡಿದ್ದಾರೆ. ಇವನ್ ಒಂದು ಸಾಂಗ್ ಕೂಡ ರಿಲೀಸ್ ಆಯ್ತು, ನಂದೊಂದು ಫಿಮೇಲ್ ಸಾಂಗು, ಅದ್ರ ಜೊತೆಗೆ ಒಂದು ನಮ್ಮ ಐಟಮ್ ಸಾಂಗ್ ಕೂಡ. ಇವನ್ ಐಟಮ್ ಸಾಂಗ್ ಕೂಡ ನೀವು ಚಿತ್ರ ಬಂದು ನೋಡಿದಾಗ ಏನೋ ಬಂದು ತುರುಗಿಸಿದ್ದಾರೆ ಅಂತ ಅನ್ಸೋದಿಲ್ಲ ನಿಮಗೆ. ಈಗಾದ್ರೆ ಯೂಶುವಲಿ ಏನಂತಾರೆ, ಮೂವಿ ಮಾಡುವಾಗ ಒಂದು ಮಸಾಲ ಇರಲಿ ಅಂತೇಳಿ ಐಟಮ್ ಸಾಂಗ್ ನ ಹಾಕ್ತಾರೆ, ಬಟ್ ಇದ್ರಲ್ಲಿ ಹಂಗ ಅನ್ಸಲ್ಲ. ಅದಕ್ಕೆ ಆದ ಒಂದು ಏನಂತಾರೆ, ಒಂದು ಹಿನ್ನೆಲೆ ಇದೆ. ಅಂದ್ರೆ ಪ್ರತಿಯೊಂದು ಪಾತ್ರಗಳಿಗೂ ಕೂಡ ಅಷ್ಟೇ ಆದ ಪ್ರಾಮುಖ್ಯತೆ ಇದೆ. ಪ್ರತಿಯೊಂದು ಒಂದೊಂದು ಕತೆ ಅಂದ್ರೆ ಒಂದೊಂದು ಎಳೆಯಾಗಿ ಹೋಗ್ಬೇಕಾದ್ರೆ ಅದಕ್ಕೆ ಆದ ಒಂದು ಪ್ರಾಮುಖ್ಯತೆ ಇದೆ. ಸೊ ಅದನ್ನೆಲ್ಲ ನೀವು ಇದ್ರ ಜೊತೆಗೆ ತೋರಿಸ್ಬೋದು. ಮತ್ತೆ ಹೇಗೆ ಇರ್ತಾರೆ ಜನ ನಮ್ಮ ಜೊತೆನೆ ಇರುವಾಗ, ಏನೇನೆಲ್ಲ ಆಗುತ್ತೆ, ಯಾಕೆ ನಮ್ಮನ್ನ ಯಾರು ಕೂಡ ಬೆಳೆಯೋದಕ್ಕೆ ಬಿಡೋದಿಲ್ಲ, ಅವೆಲ್ಲ ಜೊತೆಗೆ ಒಂದು ಒಳ್ಳೆ ಲವ್ ಟ್ರ್ಯಾಕ್ಸ್ಗಳು ಕೂಡ ಇದೆ. ಸೊ ಏನಂತ ಈಗ ಸರ್ ಹೇಳಿದ್ರು, ನೀವು ಯಾಕೆ ಬಂದು ನೋಡಬೇಕು ಅನ್ನೋದಕ್ಕೆ ನಮ್ಮ ಸರ್ ಕ್ಲೀನಾಗಿ ಹೇಳಿದ್ರು ಏನೇನಿದೆ ಅಂತೇಳಿ. ನಿಮಗೆ ಒಂದು ಒಳ್ಳೆ ಏನಂತಾರೆ ಸಿನಿಮಾಟೋಗ್ರಾಫರ್ ಈ ಚಿತ್ರದಿಂದ ಸಿಗ್ತಾರೆ, ಒಳ್ಳೆ ಡೈರೆಕ್ಟರ್ ಸಿಗ್ತಾರೆ, ಕಲ್ಟ್ ಮಾಡುವಂಥ ಡೈರೆಕ್ಟರ್ಗಳಿಗೆ ಒಳ್ಳೆ ನಟರುಗಳು ಇದ್ದಾರೆ, ಒಳ್ಳೆ ಸಂಭಾಷಣೆ ಇದೆ, ಒಳ್ಳೆ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಇದೆ. ಇಲ್ಲ, ಟೆಕ್ನಿಷಿಯನ್ಸ್ ಬಗ್ಗೆ ನಾನು ಬರ್ತೀನಿ. ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ ನಾವು ನಮ್ಮ ನಿರ್ದೇಶಕರು ಟೆಕ್ನಿಷಿಯನ್ಸ್ನ ಯಾವ ಥರ ಸರ್ಚ್ ಮಾಡಿದ್ರು ಅಂದರೆ ತಮಿಳು, ಮಲಯಾಳಂ. ಸೊ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ, DTS ಆಗಲಿ, ಮಿಕ್ಸಿಂಗ್ ಆಗಲಿ, ಇವ್ರು ಎಲ್ಲರನ್ನೂ ತಂದಿರೋದು ಮಲಯಾಳಮ್ಮು,
ಆ ಫ್ಲೇವರ್ ಓಕೆನಾ? ಈಗ ಇಲ್ಲ ಒಂದು ನಿಮಿಷ ನಾನು ಇದನ್ನು ಮಾತಾಡ್ಬಿಡ್ತೀನಿ. ಆ ವಿಷಯ ಬೇಡ. ಅಲ್ಲಿಂದ ಬಂದಿರೋರಲ್ಲ, ಅವರೆಲ್ಲ ನಮ್ಮ ಕನ್ನಡದವರು, ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. ಸೂಪರ್. ಅದನ್ನ ಹೇಳಿ, ಅದನ್ನ ನಾನು ಇದನ್ನೇ ನಾನು ಹೇಳಕ್ ಬಂದಿದ್ದೆ. ಅದಕ್ಕೆ ನಾವು ಎಲ್ಲೋ ಹೋಗ್ತಿದ್ದೀರಾ ಆಕ್ಚುಲಿ ಸೂಪರ್. ಓಕೆ. ಮಲಯಾಳಂ ಅಲ್ಲಿ ನಮ್ಮ ಕನ್ನಡದವರು DTS ಮಾಡ್ತಿದ್ದಾರೆ, ಮಲಯಾಳಂ ಅಲ್ಲಿ ನಮ್ಮ ಕನ್ನಡದವರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡ್ತಿದ್ದಾರೆ. ನಮ್ಮವ್ರು ಯಾಕೆ ಅವ್ರಿಗೆ ಆಪರ್ಚುನಿಟಿ ಕೊಟ್ಟಿಲ್ಲ? ಸೂಪರ್. ಸೊ ಇದನ್ನ ಸರ್ಚ್ ಮಾಡಿ ನಮ್ಮ ನಾಗಮುಖ ಸರ್ ನೀವೇ ಮಾಡಬೇಕು ಅಂತೇಳಿ ಅವ್ರಿಗೆ ವರ್ಕ್ ಕೊಟ್ಟು ಇವತ್ತು ಆ BGM ಕೇಳಿದವ್ರು, ನೆನ್ನೆ ಅಂತ ಕೇಳಿದವ್ರು ಎಲ್ಲರೂ ಸೂಪರ್ ಚೆನ್ನಾಗಿದೆ ಅಂತ. DTS ಆಗಲಿ ಪ್ರತಿಯೊಂದೂ ನಾವು ಅದನ್ನೇ ಸರ್ಚ್ ಮಾಡ್ತಿದ್ದೀವಿ, ಇವ್ರು ನಮಗೆ ಸಿಗ್ಬೋದಾ ಅಂತ. ನೋಡಿದ್ರೆ ಇವರೆಲ್ಲ ಕನ್ನಡದವ್ರೆ. ಮಂಜು ಸ್ವಾಮಿನಾಥನ್ ಸರ್ ಆಗ್ಬೋದು, ಹಿರೇಮಠ್ ಸರ್ ಆಗ್ಬೋದು, DTS ಅವರು, ಪ್ರತಿಯೊಬ್ರು ಇವರೆಲ್ಲ ಬೇರೆ ಬೇರೆ ಭಾಷೆಯಲ್ಲಿ ಬ್ಯುಸಿ ಇದ್ದಾರೆ. ಮತ್ತೆ ಈ ತರ ಸಬ್ಜೆಕ್ಟ್ಗಳು, ಈ ತರ ಸೆನ್ಸಿಟಿವ್ ಅನ್ನ ಮಾಡೋದಕ್ಕೆ ಯೂಶಲಿ ಜಾಸ್ತಿ ಯಾರು ಕೈ ಹಾಕೋದಿಲ್ಲ. ಯಾಕಂದ್ರೆ ವೆರಿ ಸೆನ್ಸಿಟಿವ್ ಮ್ಯಾಮ್. ನಿಮ್ಗೆ ಗೊತ್ತು, ಜಾತಿ ವಿಷಯವಾಗಿ ಈಗ ತುಂಬಾ ಜನ ಗಲಾಟೆಗಳನ್ನ ಮಾಡ್ತಾರೆ. ನಿಮ್ ನೋಡ್ತಾ ಇರ್ತೀರಾ ನಿಮ್ಮ ಚಾನೆಲ್ಗಳಲ್ಲಿ ಎಷ್ಟೋ ಜನ ಬಂದ್ಬಿಟ್ಟು ಅದ್ರ ಬಗ್ಗೆನೇ ಕೂತ್ಕೊಂಡು ಮಾತಾಡ್ತಾರೆ. ಇಷ್ಟೊಂದು ಸೆನ್ಸಿಟಿವ್ ಸಬ್ಜೆಕ್ಟ್ ನ ಇಟ್ಕೋಬೇಕಾದ್ರೆ ಡೈರೆಕ್ಟರ್ ತುಂಬಾ ವರ್ಕ್ ಮಾಡಿರ್ಬೇಕು. ಯಾಕಂತ ಹೇಳಿದ್ರೆ ಒಂಚೂರು ಆಚೆ ಈಚೆ ಆದ್ರೂ ಲಾಸ್ಟ್ಗೆ ಮೂವಿ ರಿಲೀಸ್ ಮಾಡಬೇಡಿ ಅಂತ ಕೂತ್ಕೋತಾರೆ. ನಿಮಗೆ ಈ ತರ ಉದಾಹರಣೆಗಳು ಜಾಸ್ತಿ ಇದೆ, ನಿಮಗೆ ಗೊತ್ತಿದೆ. ಸೊ ಅಷ್ಟೊಂದು ಸೆನ್ಸಿಟಿವ್ ನ ತಗೊಳ್ಳೋದಕ್ಕೆ ಯಾರು ಯಾಕೆ ಕೈ ಎತ್ತದಿಲ್ಲ ಅಂತ ಹೇಳಿದ್ರೆ ಯಾಕೇನೋ ಆಗ್ಬಿಡುತ್ತೆ ಅನ್ನೋ ಭಯದಲ್ಲೇ. ಈಗ ಅದಕ್ಕೆ ಹೇಳಿರೋದು, ಜಾತಿಗಳಲ್ಲೇ ಆಗುವಂತ ನಮ್ಮ ಕಲಾಗಳಿಂದ ನಮ್ಮ ಧರ್ಮ ಉಳಿತಲ್ಲ ಅಂತೇಳಿ. ಈಗ ಧರ್ಮ ಉಳಿಬೇಕು ಅಂತ ಹೇಳಿದ್ರೆ ಈ ತರ ಸಬ್ಜೆಕ್ಟ್ಸ್ಗಳು ಬರಬೇಕು. ನೀವು ಕೇಳಿದ್ರಲ್ಲ ಯಾಕೆ ಈ ಚಿತ್ರವನ್ನ ನೋಡ್ಬೇಕು ಅಂತ. ಧರ್ಮ ಅನ್ನೋರು, ಧರ್ಮದ ಬಗ್ಗೆ ಪ್ರೀತಿ ಇದ್ದವರು ದಯಮಾಡಿ ಈ ಚಿತ್ರ ನೋಡಿ. ಇದನ್ನು ಕೂಡ ನಮ್ಮ ಡೈರೆಕ್ಟರ್ ಹೇಳಿದ್ರು, ನೀವು ಬಂದವರು ಈ ಚಿತ್ರ ಇಷ್ಟ ಆಗಿಲ್ಲ ಅಂತಾನೆ ಹೇಳ್ಬಿಡಿ, ನಾನು ಮಾಡೋದೇ ಇಲ್ಲ ಅಂತ ಹೇಳ್ಬಿಡೋರು. ನಾನು ನೆಕ್ಸ್ಟ್ ಟೈಮ್ ಆಕ್ಷನ್ ಕಟ್ ಹೇಳೋದಿಲ್ಲ ಅಂದ್ಬಿಟ್ರು. ಹಂಗೆ ಡೈರೆಕ್ಟರ್ ಮೇಡಮ್ 3-4 ವರ್ಷದ ಸತತ ಪ್ರಯತ್ನ ನಮ್ಮ ಡೈರೆಕ್ಟರು, ನಮ್ಮ ಆರ್ಟಿಸ್ಟ್ಗಳು ಏನೆಲ್ಲ ಇದ್ರು ಅಷ್ಟು ಪ್ರಯತ್ನ ಈ ಚಿತ್ರನ ಒಂದ್ಸಲ ಬಿಡುಗಡೆ ಮಾಡಬೇಕು ಅಂತ ಒದ್ದಾಡ್ತಾ ಇರೋದು. ನಿಮ್ಗೆ ಗೊತ್ತು ಎಷ್ಟು ಕಷ್ಟ ಇದೆ. ನಮ್ಮ ಥಿಯೇಟರ್ಗಳಿಂದ ಆಗಲಿ ಜನಗಳು ಬರ್ತಲ್ಲ ಅಂತ ಹೇಳ್ತಾರೆ, ಥಿಯೇಟರ್ಗಳು ಕೊಡೋದಿಲ್ಲ. ಇವತ್ತು ಫುಲ್ ಆಗ್ಲಿಲ್ದಿದ್ರೆ ನಾಳೆಗೆ ಚಿತ್ರನ ತೆಗ್ದಾಕ್ತಾರೆ. ಇವೆಲ್ಲ ವಿಷಯಗಳು ನಿಮಗೆ ಗೊತ್ತು. ಇಂಥದ್ದೆಲ್ಲ ಇರ್ಬೇಕಾದ್ರೆ ಒಂದು ಚಿಕ್ಕ ತಂಡ ಒಂದೊಳ್ಳೆ ಚಿತ್ರ ಮಾಡಿರುವಾಗ ಇದೇ ಮಾಧ್ಯಮದಲ್ಲಿ ನಾವೀಗೇನು ಹೇಳ್ತೀವಿ, ಯಾರೆಲ್ಲ ನೋಡ್ತಿದ್ದೀರಾ ಒಂದ್ಸಲ ಬಂದು ಈ ಚಿತ್ರನ ನೋಡಿ. ನಿಮ್ಗೆ ಇಷ್ಟ ಆಗ್ಲಿಲ್ದಿದ್ರೆ ದಯಮಾಡಿ ಹೇಳಕ್ಕೆ ಹೋಗ್ಬೇಡಿ, ಚಿತ್ರ ಏನಂತಾರೆ ಬಂದು ನೋಡಿ ಅಂತ ಕೂಡ ಹೇಳ್ಬೇಡಿ. ಬಟ್ ಇಷ್ಟ ಆದ್ರೆ ಅಟ್ಲೀಸ್ಟ್ ಅದರಲ್ಲಿರೋ ಒಬ್ಬ ಆಕ್ಟರು ಅಥವಾ ಯಾವ್ದಾದ್ರು ಒಂದು ಏನಾದ್ರು ನಿಮಗೆ ಇಷ್ಟ ಆದ್ರೂ ದಯಮಾಡಿ ಇದನ್ನ ಬೇರೆಯವರಿಗೆ ತಿಳಿಸಿ ಈ ಚಿತ್ರನ ನೋಡಿ, ಅಷ್ಟೇ ಕೇಳ್ಕೊಳ್ಳೋದು. ಫ್ಯಾಂಟಾಸ್ಟಿಕ್. ನಿಮ್ಮೆಲ್ಲರ ಕಣ್ಣಲ್ಲೂ ಕೂಡ ಒಂದು ಎಫರ್ಟ್ ಕಾಣಿಸ್ತಾ ಇದೆ, ಒಂದು ಎಕ್ಸೈಟ್ಮೆಂಟ್ ಕಾಣಿಸ್ತಾ ಇದೆ, ಜೊತೆಗೆ ನಮ್ಮ ಚಿತ್ರ ಗೆದ್ದೇ ಗೆಲ್ಲುತ್ತೆ ಅನ್ನುವಂತಹ ಕಾನ್ಫಿಡೆನ್ಸ್ ಕಾಣಿಸ್ತಾ ಇದೆ. ಆಲ್ ದ ವೆರಿ ಬೆಸ್ಟ್. ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ. ಹಾಗೆ ಸಿನಿಮಾವನ್ನ ನೋಡಿ ಸಾಕಷ್ಟು ಜನ ಬದಲಾಗ್ತಾರೆ. ಸೊ ಈ ಸಿನಿಮಾವನ್ನ ನೋಡೋದ್ರ ಮುಖಾಂತರ ಈ ಜಾತಿ ಸಂಘರ್ಷಗಳು, ಘರ್ಷಣೆಗಳು ಎಲ್ಲವೂ ಕೂಡ ಕಮ್ಮಿ ಆಗ್ಲಿ ಅಂತ ಆಶಿಸ್ತಾ ಆಲ್ ದ ವೆರಿ ಬೆಸ್ಟ್. ಮತ್ತೊಮ್ಮೆ ಒಳ್ಳೇದಾಗ್ಲಿ. ನಾನು ಈ ವಿಷಯ ಮೊದಲೇ ಹೇಳ್ಬೇಕು ಅಂತಿದ್ದೆ, ಮಧು ಸರ್ ಹೇಳಿ ಅಂತ ಬಿಟ್ಟಿರೋದು. ಸೊ ಕನ್ನಡ ಸಿನಿಮಾಗಳನ್ನ ಥಿಯೇಟರ್ಗೆ ಹೋಗಿ ನೋಡಿ, ಕನ್ನಡವನ್ನ ಉಳಿಸಿ, ಕನ್ನಡವನ್ನ ಬೆಳೆಸಿ ಅಂತ ಹೇಳ್ತಾ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.